Namaste, my dear beautiful souls. Welcome to our ಚಾನಲ್ ಅನಂತ್ ಎಜುಕೇಷನ್ ಟ್ಯುಟೋರಿಯಲ್ಗೆ ಸ್ವಾಗತ. ಐ ಹೋಪ್ ನೀವೆಲ್ಲ ಆರಾಮಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಿಯರ್ ಇನ್ ದಿಸ್ ವಿಡಿಯೋ ಯಾರು ಹೊಸಬರು ನೋಡ್ತಿದ್ದೀರೋ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಫ್ಟರ್ ದ್ಯಾಟ್ ವಾಚಿಂಗ್ ದಿಸ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಸ್ ಅಫ್ಕೋರ್ಸ್ ನೀವು ನೋಡಿರ್ತೀರ ಥಂಬ್ಲೈನ್ ಆಲ್ರೆಡಿ. ಡು ಯು ನೋ ದ್ಯಾಟ್? ಓಕೆ, ಸೊ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಬಹಳ ಇಂಪಾರ್ಟೆಂಟ್ ಆದಂಥದ್ದು. ಸೊ ನಿಮಗೆ ನಾನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಫಸ್ಟು ಬಿಫೋರ್ ಸ್ಟಾರ್ಟಿಂಗ್ ದಿಸ್ ವಿಡಿಯೋ. ಓಕೆ, ಲಿಸನ್ ಕೇರ್ಫುಲಿ ಹಿಯರ್ ವಾಟ್ ಐ ಆಮ್ ಸೇಯಿಂಗ್ ನಾವು. ಇತಿಹಾಸ ಮತ್ತು ನೀವು ನೋಡಿ, ಸಾಮಾನ್ಯ ಜ್ಞಾನ ಅಂತಂದರೆ ಸಾಕಷ್ಟು ವಿಷಯಗಳು ಆಲ್ಮೋಸ್ಟ್ ಅದರಲ್ಲೇ ಕವರ್ ಆಗುತ್ತೆ. ಇತಿಹಾಸ ಇರ್ಬೋದು, ರಾಜ್ಯಶಾಸ್ತ್ರ ಇರ್ಬೋದು, ಅರ್ಥಶಾಸ್ತ್ರ ಇರ್ಬೋದು, ಭೂಗೋಳಶಾಸ್ತ್ರ, ಸಾಮಾನ್ಯ ವಿಜ್ಞಾನ, ತಂತ್ರಜ್ಞಾನ, ಕಲೆ, ಸಾಹಿತ್ಯ ಇತ್ಯಾದಿ ಎಲ್ಲ ಕ್ಷೇತ್ರಕ್ಕೂ ಸಂಬಂಧಪಟ್ಟ ಹಾಗೆ ಕರೆಂಟ್ ಅಫೇರ್ಸ್ ಒಂದು ಬಿಟ್ಟು, ಓಕೆ, ವಿತೌಟ್ ಕರೆಂಟ್ ಅಫೇರ್ಸ್, ಓಕೆ, ಅದೊಂದು ಬಿಟ್ಟು ಎಲ್ಲನೂ ಇದರಲ್ಲಿ ನಾನು ಕವರ್ ಮಾಡಿರ್ತೀನಿ. ಸಾಮಾನ್ಯವಾಗಿ ನಾವು ತಿಳ್ಕೊಳ್ಬೇಕಾದಂಥದ್ದು, ಓಕೆ, ಇತಿಹಾಸನೂ ಇದರಲ್ಲೇ ಬರಲಿಕ್ಕುಂಟು. ಓಕೆ, ಸೊ ದ್ಯಾಟ್ you don't think anything okay about the any ಸ್ಪೆಷಲ್ ಚಾಪ್ಟರ್, ಓಕೆ, ಸ್ಪೆಷಲ್ ಟಾಪಿಕ್ ಇದರಲ್ಲಿ ನಾನೆಲ್ಲನೂ ಕವರ್ ಡೆಫಿನೆಟ್ಲಿ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ಸಪ್ರೇಟ್ ಇತಿಹಾಸ ರಾಜ್ಯಶಾಸ್ತ್ರ ಅಂತ ಅಂದ್ಕೊಳ್ತಾ ಒಂದೊಂದೇ ಮಾಡೋದು ಬೇಡ ಅಂತ ಎಲ್ಲನೂ ಓವರ್ ಅಲ್ಲ, ಬಿಕಾಸ್ ದಟ್ ಎಲ್ಲ ಎಕ್ಸಾಮ್ಸ್ಗೂ ಇದು ಯೂಸ್ ಆಗುತ್ತೆ ನಿಮಗೆ. ಕೆ ಪಿ ಎಸ್ ಆ್ಯಂಡ್ ಯು ಪಿ ಎಸ್ ಸಿಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಎಲ್ಲ ಎಕ್ಸಾಮ್ಸ್ಗೂ ನಿಮಗೆ ಡೆಫಿನೆಟ್ಲಿ ದೀಸ್ ನೋಟ್ಸ್ ಡೆಫಿನೆಟ್ಲಿ give a lot of help, okay, for in your future. Okay, ಸೊ ದ್ಯಾಟ್ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ. ದಯವಿಟ್ಟು ತುಂಬ ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ದ್ಯಾಟ್ ಹೊಸಬರು ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪರಿಪೂರ್ಣವಾಗಿ ನೋಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಯು ಹಿಯರ್ ಇನ್ ದಿಸ್ ವಿಡಿಯೋ. ಓಕೆ, ಅಂದರೆ ನಿಮಗೆ ಯಾವುದೇ ಒಂದು ಮಾಹಿತಿನೂ ಮಿಸ್ ಆಗಲ್ಲ. ಈಚ್ ಆ್ಯಂಡ್ ಎವ್ರಿಥಿಂಗ್ ಬಹಳ ಇಂಪಾರ್ಟೆಂಟ್ ಆದಂಥದ್ದು. ಮಿಡಲ್ ಅದ್ರ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಮಾಹಿತಿ ಅದರ ರಿಲೇಟೆಡ್ ಅಂತ ಅನಿಸಿದ್ದನ್ನು ನಾನು ವಿಡಿಯೋದಲ್ಲಿ ಟೈಪ್ ಮಾಡಿದ್ದಷ್ಟೇ ಅಲ್ಲ, ಎಕ್ಸ್ಟ್ರಾ ಅಂತ ಅನಿಸಿದ್ದನ್ನು ನಾನು ಇದರಲ್ಲಿ ನಿಮಗೆ ಕವರ್ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಓಕೆ, ಬನ್ನಿ, ತಡ ಮಾಡಿದೆ, ಟೈಮೆಲ್ಲೂ ವೇಸ್ಟ್ ಮಾಡೋದು ಬೇಡ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಡೆಫಿನೆಟ್ಲಿ. ಓಕೆ, ಲೆಟ್ಸ್ ಬಿಗಿನ್. ಲಿಸನ್, ಸಿ. ಓಕೆ, ಜಗತ್ತಿನಲ್ಲಿ 8,600 ಪಕ್ಷಿ ನಮೂನೆಗಳಿವೆ. ಹೌ ಮೆನಿ ಬರ್ಡ್ಸ್? ನೋಡಿ, ಬರ್ಡ್ಸಲ್ಲಿ ಎಷ್ಟು ಟೈಪ್ಸ್ ಇದೆ? 8,600 ರೀತಿಯ ಪಕ್ಷಿಗಳಿದೆ ಇಡೀ ಪ್ರಪಂಚದಲ್ಲಿ. ಅದರಲ್ಲಿ ನಮ್ಮ ಭಾರತದಲ್ಲಿ ಪಕ್ಷಿ ನಮೂನೆಗಳ ಸಂಖ್ಯೆ ಎಷ್ಟಿದೆ ಅಂತಂದರೆ ಅದರಲ್ಲಿ 1,200 ಇದೆ, ಅಂದಾಜು ಇದು. ಓಕೆ, ಪರ್ಟಿಕ್ಯುಲರ್ ಅಲ್ಲ, ಅಂದಾಜು ಹೇಳೋದಾದರೆ 1,200 ನಮೂನೆಯ ಪಕ್ಷಿಗಳು, 1,200 ವಿಧದ ಪಕ್ಷಿಗಳು ನಮ್ಮ ಭಾರತದಲ್ಲಿ ಇರಲಿಕ್ಕುಂಟು. ಓಕೆ, ಸೊ ನೆಕ್ಸ್ಟ್ ನೋಡಿ, ಕಪ್ಪು ನೆಲದಲ್ಲಿ ಕೆಂಪು ಹೂವು ಈ ಪ್ರಸಿದ್ಧ ನಾಟಕದ ಕರ್ತೃ ಯಾರು ಅಂತಂದರೆ ಕುಂ ವೀರಭದ್ರಪ್ಪ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ನಾಟಕ, ಕಪ್ಪು ನೆಲದಲ್ಲಿ ಕೆಂಪು ಹೂವು ಅನ್ನುವಂಥದ್ದು. ಓಕೆ, ಇದು ಪ್ರಸಿದ್ಧ ನಾಟಕ. ಓಕೆ, ನೋಡಿ ನಾನು ಹೇಳಿದೆ ಎಲ್ಲ ರಿಲೇಟೆಡ್ಡೇ ಬರ್ತದೆ. ಜಿ ಕೆ ಅಂತ ಅಂದಾಗ ನೀವು ಮತ್ತೆ ಬೇರೆ ಸಪ್ರೇಟಾಗಿ ಓದೋ ಅವಶ್ಯಕತೆನೇ ಇಲ್ಲ. ನಾನು ಪ್ರತಿ ದಿನ ನಾನು ಮಾಡುವಂಥ ಪ್ರತಿ ವಿಡಿಯೋದಲ್ಲೂ ಎಲ್ಲನೂ ಕವರ್ ಮಾಡ್ತಾ ಇದ್ದೀನಿ, ಯಾವುದನ್ನು ಮಿಸ್ ಮಾಡಿದೆ. ಇಂಪಾರ್ಟೆಂಟ್ ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಹಿಡ್ಕೊಂಡು ಮೋಸ್ಟ್ ಇಂಪಾರ್ಟೆಂಟ್ವರೆಗೂ. ಓಕೆ, ನೆಕ್ಸ್ಟ್ ನೋಡಿ, ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ, ಅಭಿನವ ಪಂಪ ನಾಗಚಂದ್ರ. ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ, ಪ್ರತಿಯೊಬ್ಬ ಅನ್ವರ್ಥ ನಾಮಗಳಿರ್ಬೋದು, ಅದು ಕವಿಗಳಿಗಿರ್ಬೋದು, ಮಹಾನ್ ವ್ಯಕ್ತಿಗಳಿಗಿರ್ಬೋದು, ಅಥವಾ ರಾಜ ಮಹಾರಾಜರಿಗಿರ್ಬೋದು, ಬಿರುದುಗಳು, ಅನ್ವರ್ಥ ನಾಮಗಳು ಬರ್ತದೆ, ಸ್ಥಳಗಳಿಗೂ ಇದೆ. ಅದೆಲ್ಲನೂ ಪ್ರತಿ ವಿಡಿಯೋದಲ್ಲೂ ಒಂದು 4-5 ಅಟ್ಲೀಸ್ಟ್ ಒಂದು 3-4 ಅಂತೂ ನಾನು ತಗೊಳ್ತಾ ಇದ್ದೇನೆ. ಸೊ ಎಲ್ಲನೂ ಕವರ್ ಆಗುತ್ತೆ. ಓಕೆ, ಸೊ ನೋಡಿ, ಇದನ್ನು ಈ ಥರ ಕೊಡೋ ಚಾನ್ಸಸ್ ಇರುತ್ತೆ. ತುಂಬ ಸತಿ ಇದೇ ಥರ ಕೇಳಿದ್ದಾರೆ, ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ, ಅಭಿನವ ಪಂಪ ಅಂತ ಯಾರಿಗೆ ಇತ್ತು ಬಿರುದು? ನಾಗಚಂದ್ರನಿಗಿತ್ತು. ಓಕೆ, ಸೊ ಬಸವಪ್ಪ ಶಾಸ್ತ್ರಿಯವರಿಗೆ ಅಭಿನವ ಕಾಳಿದಾಸ ಅನ್ನುವಂತಹ ಬಿರುದಿತ್ತು, ಆ ಹೆಸರಿನಿಂದ ಕರೀತಿದ್ದಾರೆ. ಲೈಕ್ ದ್ಯಾಟ್, ಈಗ ಬಸವಣ್ಣನವ್ರಿಗೆ ಕೂಡಲ ಸಂಗಮ ಅಂತ ಅಂಕಿತ ನಾಮ ಇರ್ತದಲ್ಲ, ಸೊ ಅದು ಈ ಥರ ಎಲ್ಲ ನಾನು ಕವರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ತ್ರಿಪದಿ ಛಂದಸ್ಸಿನಲ್ಲಿರುವ ಕಪ್ಪೆ ಅರಭಟನ ಶಾಸನ ಯಾವುದು ಅಂತಂದರೆ ಅದು ಹಲ್ಮಿಡಿ ಶಾಸನ. ನಿಮಗೆ ಈಗಾಗಲೇ ನಾನು ಹಲ್ಮಿಡಿ ಶಾಸನದ ಬಗ್ಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ, ಹಲ್ಮಿಡಿ ನಿಮಗೂ ಗೊತ್ತಿರುತ್ತೆ, ನೀವು ಬೇರೆ ಬೇರೆ ಕಡೆನೂ ನೋಡಿರ್ತೀರ, ಐ ಹೋಪ್. ಓಕೆ, ಐ ಥಿಂಕ್ ಸೊ. ತ್ರಿಪದಿ ಛಂದಸ್ಸಿನಲ್ಲಿರುವಂತಹ ಕಪ್ಪೆ ಅರಭಟನ ಶಾಸನ ನೋಡಿ, ಹಲ್ಮಿಡಿ ಶಾಸನ
ಕಪ್ಪೆ ಅರಭಟನ ಶಾಸನ ಇದು. ಓಕೆ, ಸೊ ಇದು ಯಾವ ಛಂದಸ್ಸಲ್ಲಿದೆ ಅಂತಂದರೆ ತ್ರಿಪದಿ ಛಂದಸ್ಸಿನಲ್ಲಿದೆ. ಓಕೆ, ಈ ಗ್ರಂಥಗಳಿರ್ಬೋದು, ಸೊ ಅವು ಯಾವ ಭಾಷೆನಲ್ಲಿದೆ, ಯಾರು ರಚನೆ ಮಾಡಿದ್ದು ಅಥವಾ ಶಾಸನಗಳಿರ್ಬೋದು, ಅದು ಯಾವ ಭಾಷೆಯದ್ದು, ಎಷ್ಟನೇ ಇಸ್ವಿನಲ್ಲಿ ಯಾರು ರಚಿಸಿದ್ರು, ಯಾವ ರಾಜರ ಕಾಲದ್ದು. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ, ಹಿಸ್ಟ್ರಿ ರಿಲೇಟೆಡು, ಜೊತೆಗೆ ಆ್ಯಸ್ ವೆಲ್ ಆಸ್ ಲಿಟ್ರೇಚರ್ ರಿಲೇಟೆಡ್ ಕೂಡ ಅಲ್ವಾ. ಸೊ ದ್ಯಾಟ್ ಡೋಂಟ್ ವರಿ, ನಾನು ಪ್ರತಿ ವಿಡಿಯೋದಲ್ಲೂ ಎಲ್ಲ ಮಾಹಿತಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಲಿಂಗ 9 ತೆರಂ ಎಂಬ ಲಿಂಗ ಸ್ವರೂಪದ ಬಗ್ಗೆ ಹೇಳಿರುವ ವ್ಯಾಕರಣಕಾರ ಯಾರು ಅಂದರೆ ಕೇಶಿರಾಜ. ನಿಮಗೆ ಗೊತ್ತು, ಕೇಶಿರಾಜನ ಶಬ್ದಮಣಿ ದರ್ಪಣ ವೆರಿ 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 ಇಂಪಾರ್ಟೆಂಟ್. ತುಂಬ ಸಲ ಅದನ್ನು ಕೇಳಿದ್ದಾರೆ. ಓಕೆ, ಶಬ್ದಮಣಿ ದರ್ಪಣದ ಕರ್ತೃ ಅಲ್ವಾ. ಸೊ ನೋಡಿ ಎಷ್ಟು ರಿಲೇಟೆಡ್ ಅಲ್ವಾ. ಒಂದು ಪಾಯಿಂಟ್ ಅಂತ ಬಂದಾಗ ಅದ್ರ ಸುತ್ತಲೂ ಒಂದು 7-8 ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡ್ಬಿಟ್ರೆ ಸಾಕು, ಆಳವಾದ ಅಧ್ಯಯನ ಏನೂ ಬೇಕಾಗಿಲ್ಲ. ಓಕೆ, ಸೊ ಅಷ್ಟರಲ್ಲೇ ಖಂಡಿತ ಡೆಫಿನೆಟ್ಲಿ ಪರೀಕ್ಷೆನ ಯಾವ ಎಕ್ಸಾಮ್ ಬೇಕಾದರೂ ಕ್ರ್ಯಾಕ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಪ್ರಪಂಚದ ಕೆಲವು ಭಾಷೆಗಳಲ್ಲಿ ಲಿಂಗ ವ್ಯವಸ್ಥೆಯೇ ಇಲ್ಲ. ಇದಕ್ಕೆ ಒಂದು ಉದಾಹರಣೆ ಕೊಡ್ರಿ ಅಂತಂದರೆ ನೋಡಿ, ಕೊಟ್ಟಿರುವಂಥ ಆಪ್ಷನ್ಗಳನ್ನ ಕೊಡ್ತಾರೆ. ಚೀನಿ ಭಾಷೆ ಕೊಡ್ಬೋದು, ಸ್ಪ್ಯಾನಿಷ್ ಇರ್ಬೋದು, ಫ್ರೆಂಚ್ ಇರ್ಬೋದು, ಇಟಲಿ ಇರ್ಬೋದು, ಚೀನಿ ಇರ್ಬೋದು. ಸೊ ಈ ಥರ ಒಂದು 4 ಭಾಷೆಗಳನ್ನ ಕೊಟ್ಟು ಆಯ್ಕೆ ಕೊಡ್ತಾರೆ, ಹೌದು ಅಥವಾ ಅಲ್ಲ ಅನ್ನೋವಂಥದ್ದು. ವ್ಯವಸ್ಥೆ ಇದೆ ಅಥವಾ ವ್ಯವಸ್ಥೆ ಇಲ್ಲ ಅಂತ ಫಸ್ಟ್ ಆಫ್ ಆಲ್ ಕ್ವಶನಲ್ಲೇ ಆನ್ಸರ್ ಇರ್ತದೆ ಆಲ್ಮೋಸ್ಟ್ ಹೆಚ್ಚು ಸಂದರ್ಭದಲ್ಲಿ. ನೀವು ಹಾಗಾಗಿ ಫಸ್ಟ್ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳೋದು ಬೆಟರ್ ದೆನ್. ಓಕೆ, ಸೊ ಪ್ರಪಂಚದ ಕೆಲವು ಭಾಷೆಗಳಲ್ಲಿ ಲಿಂಗ ವ್ಯವಸ್ಥೆನೇ ಇಲ್ಲ. ಇದಕ್ಕೆ ಒಂದು ಉದಾಹರಣೆ ಅಂದರೆ ಚೀನಿ ಭಾಷೆ ಅಂತ. ನಾವು ಈಗ ನಮ್ಮ ಕನ್ನಡದಲ್ಲಿ ಹೇಳ್ತೀವಲ್ವಾ, ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ. ಸೊ ಈ ಥರ ಲಿಂಗ ವ್ಯವಸ್ಥೆ ಭಾಷೆನಲ್ಲಿ ಇಲ್ಲದೆ ಇರೋದು ಚೀನಿ ಭಾಷೆ. ಓಕೆ, ನೆಕ್ಸ್ಟ್ ನೋಡಿ, ಪ್ರಥಮ ವಿಭಕ್ತಿ ಪ್ರತ್ಯಯ ಉ ಆದರೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಏನಾಗ್ತದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಈ SDA FDA ಎಕ್ಸಾಮ್ಸ್ ಇರಬಹುದು. ಸೊ ಈ ಥರ ಎಕ್ಸಾಮ್ಸ್ಗಳಲ್ಲಿ ಜಾಸ್ತಿ ಈ ಥರ ಕ್ವೆಶನ್ಸ್ಗಳನ್ನ ಕೇಳ್ತಿರ್ತಾರೆ. ಓಕೆ, ಇದು ಗ್ರಾಮರಿಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು, ಕನ್ನಡ ಗ್ರಾಮರಿಗೆ. ಓಕೆ, ಸೊ ಆದಷ್ಟು ಬೇಗ ಇಂಗ್ಲೀಷ್ ಕ್ಲಾಸ್ಗಳನ್ನು ನಾನು ಮಾಡ್ತೀನಿ. ಓಕೆ, ಡೆಫಿನೆಟ್ಲಿ, ಬಿಕಾಸ್ ಐ ಆಮ್ ಆಲ್ಸೋ ಇಂಗ್ಲೀಷ್ ಟೀಚರ್. ಫಸ್ಟ್ ಆಫ್ ಆಲ್ ನಾನು ಆ್ಯಕ್ಚುಲಿ ಅದೇ ಮಾಡಬೇಕಾಗಿತ್ತು. ಸೊ ಸಾರಿ ಫಾರ್ ದ್ಯಾಟ್, ಐ ಥಿಂಕ್. ಓಕೆ, ನೆಕ್ಸ್ಟ್ ನೋಡಿ, ಪ್ರಥಮ ವಿಭಕ್ತಿ ಪ್ರತ್ಯಯ ಉ ಆದರೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಗೆ, ಕೆ, ಕೈ, ಗೆ ಅಂತ ಆಗುತ್ತೆ. ಸೊ ಇದು ನೆಕ್ಸ್ಟ್ ನೋಡಿ, ನಾಮಪದಗಳ ಸ್ಥಾನದಲ್ಲಿ ಬಳಸಬಹುದಾದ ಶಬ್ದಗಳನ್ನು ಏನಂತ ಕರೀತಾರೆ? ವೆರಿ ಈಸಿ, ಸರ್ವನಾಮ ಅಲ್ವಾ. ನಾಮಪದಗಳ ಬದಲಾಗಿ ಬಳಸುವಂತಹ ಶಬ್ದಗಳನ್ನು ಸರ್ವನಾಮ ಅಂತ ಕರೀತಾರೆ. ಇದು SDA ಎಕ್ಸಾಮಲ್ಲಿ ಆಗಿತ್ತು. ಓಕೆ, ನೆಕ್ಸ್ಟು ಇಲ್ಲ, ತುಂಬ ಹಳೆ ಓಲ್ಡ್ ಕ್ವಶನ್ ಪೇಪರದ್ದು ಇದು ಕ್ವಶನ್ಸ್. ಓಕೆ, ಬಹಳ ಓಲ್ಡ್, ಐ ಥಿಂಕ್ 1991 15 ಅಂತ ಅನಿಸುತ್ತೆ ಮೇ ಬಿ. ನನಗೆ ಐ ಥಿಂಕ್ ಐ ಫಾರ್ಗೆಟೆಡ್ ದ್ಯಾಟ್. ಓಕೆ, ಡೆಫಿನೆಟ್ಲಿ SDA ಎಕ್ಸಾಮ್ಸಿಗೆ ರಿಲೇಟೆಡ್ ಕ್ವೆಶನ್ಸ್ ಇದು. ಕೇಳಿದರು ಈ ಮುಂಚೆ. ವ್ಯಂಜನಗಳಲ್ಲಿ ಸ್ವರಗಳನ್ನು ಸೇರಿಸಿ ಬರೆಯುವುದನ್ನು ಏನಂತ ಕರೀತಾರೆ? ಗುಣಿತಾಕ್ಷರಗಳು ಅಂತ ಕರೀತಾರೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, 4 ಆಪ್ಷನ್ಸ್ ಕೊಟ್ಟು ಸಂಯುಕ್ತಾಕ್ಷರ, ಗುಣಿತಾಕ್ಷರ, ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು, ಈ ಥರ 4 ಆಪ್ಷನ್ಸ್ಗಳನ್ನ ಕೊಡಬಹುದು. ಓಕೆ, ನೋಡಿ, ಸ್ವರಗಳು, ವ್ಯಂಜನಗಳು, ನಿಮಗೆ ಸಜಾತಿ, ವಿಜಾತಿ, ಒತ್ತಕ್ಷರಗಳಿರ್ಬೋದು, ಗುಣಿತಾಕ್ಷರಗಳಿರ್ಬೋದು, ಸಂಯುಕ್ತಾಕ್ಷರಗಳಿರ್ಬೋದು. ಸೊ ಅವುಗಳ ಬಗ್ಗೆ ಇಂಪಾರ್ಟೆಂಟ್ ಆಗ್ತದೆ ಗ್ರಾಮರಿಗೆ ಸಂಬಂಧಪಟ್ಟ ಹಾಗೆ. ಆದರೆ ಛಂದಸ್ ಇರ್ಬೋದು, ಅಲಂಕಾರಗಳಿರ್ಬೋದು. ಸೊ ಓಕೆ, ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ಎಲ್ಲನೂ ಕವರ್ ಮಾಡ್ತಿದ್ದೇನೆ. ಓಕೆ, ನೋಡ್ತಾ ಇರಿ ನೀವು ಕೂಡ. ಓಕೆ, ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಯುನೆಸ್ಕೋದ ಪ್ರಶ್ನಾತೀತ ಪರಂಪರೆ ಪಟ್ಟಿಗೆ ಸೇರಿರುವ ಸ್ಥಳಗಳು ಯಾವುವು ಅಂತ ಕೇಳಿದ್ದಾರೆ. ಕೇರಳದ ಮುಡಿಯಟ್ಟು ಮತ್ತು ಈಶಾನ್ಯ ಭಾರತದ ಈಶಾನ್ಯ ಭಾರತದ ಚಾಹು ಮತ್ತು ರಾಜಸ್ಥಾನದ ಅಲ್ಬೇಲಿಯಾ ಅನ್ನೋವಂಥದ್ದು. ಓಕೆ, ಅಲ್ಬೇಲಿಯಾ ರಾಜಸ್ಥಾನದಲ್ಲಿ ಬರ್ತದೆ. ಈಶಾನ್ಯ ಭಾರತದ ಚಾಹು ಅನ್ನುವಂಥ ಪ್ರದೇಶ, ಆ್ಯಸ್ ವೆಲ್ ಆಸ್ ಕೇರಳದ ಮುಡಿಯಟ್ಟು ಅನ್ನುವಂತಹ ಪ್ರದೇಶ. ಇದು 3 ಪ್ರಶ್ನಾತೀತ ಪರಂಪರೆ ಪಟ್ಟಿಗೆ ಸೇರತಕ್ಕಂತಹ ಸ್ಥಳಗಳು ಯುನೆಸ್ಕೋದು. ಓಕೆ, ಸೊ ನೆಕ್ಸ್ಟ್ ನೋಡಿ, ಕರ್ನಾಟಕ ಸಂಕ್ರಾಂತಿ ವೃತ್ತವು ಏನಿದೆ, ಕರ್ನಾಟಕ ಸಂಕ್ರಾಂತಿ ವೃತ್ತವು ಭಾರತವನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡ್ತದೆ. ಓಕೆ, ಸೊ ಮತ್ತು ಇದು ಒಟ್ಟು 8 ರಾಜ್ಯಗಳ ಮೂಲಕ ಹಾದು ಹೋಗ್ತದೆ. ಅವುಗಳು ಯಾವುದ್ಯಾವುದು ಅಂತಂದರೆ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ ಆ್ಯಂಡ್
ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರ ಮತ್ತು ಆ್ಯಸ್ ವೆಲ್ ಆಸ್ ಮಿಜೋರಾಮ್. ಲಿಸನ್ ಹಿಯರ್ ಕೇರ್ಫುಲಿ, ಐ ಆಮ್ ಟೆಲಿಂಗ್ ಸಮ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಬೌಟ್ ದೀಸ್ ಕ್ವಶನ್, ಓಕೆ, ರಿಲೇಟೆಡ್ ಟು ದೀಸ್. ನೋಡಿ, ನಿಮಗೆ ಎಕ್ಸಾಮಲ್ಲಿ ಈಗ ಈ ಹಿಂದೆ ಕೇಳಿದ್ದಾರೆ UPSC ಎಕ್ಸಾಮ್ಸಲ್ಲಿ, ಓಕೆ. ಸೊ ನೋಡಿ, ಇದ್ರ ಬಗ್ಗೆ ತುಂಬ ಸತ ಕೇಳಿದ್ದಾರೆ. ಒಂದು ಐ ಥಿಂಕ್ 3 ಟೈಮ್ಸ್ ಕ್ವೆಶನ್ ಆಗಿದೆ, ಓಕೆ. PC ಎಕ್ಸಾಮ್ಸಲ್ಲಿರ್ಬೋದು, PSI ಎಕ್ಸಾಮ್ಸಲ್ಲಿರ್ಬೋದು. ನೋಡಿ, ಕರ್ನಾಟಕ ಸಂಕ್ರಾಂತಿ ವೃತ್ತವು ಭಾರತವನ್ನು 2 ಭಾಗಗಳಾಗಿ ಮಾಡ್ತದೆ, ಓಕೆ. ನಿಮಗೆ ಗೊತ್ತಿರ್ಬೋದು, ಓಕೆ. ಹಾಗೆ ಇದು ಭಾರತದ 8 ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ. ಆ 8 ರಾಜ್ಯಗಳನ್ನ ನಾನಿಲ್ಲಿ ಕ್ರಮವಾಗಿ ಕೊಟ್ಟಿದ್ದೇನೆ. ಹೇಗೆ ಅಂತಂದರೆ, ಪಶ್ಚಿಮದಿಂದ ಪೂರ್ವಾಭಿಮುಖವಾಗಿ, ಓಕೆ. ಪಶ್ಚಿಮದಿಂದ ಪೂರ್ವಾಭಿಮುಖವಾಗಿ ಫಸ್ಟು ಗುಜರಾತ್ ಬರ್ತದೆ, ರಾಜಸ್ಥಾನ್ ಬರ್ತದೆ, ಮಧ್ಯಪ್ರದೇಶ, ನಂತರ ಛತ್ತೀಸ್ಗಢ, ನಂತರ ಜಾರ್ಖಂಡ, ನಂತರ ಪಶ್ಚಿಮ ಬಂಗಾಳ, ಆಮೇಲೆ ತ್ರಿಪುರ, ಆಮೇಲೆ ಏನು ಬರ್ತದೆ, ಮಿಜೋರಾಮ್ ಬರ್ತದೆ, ಓಕೆ. ಸೊ ಇವುಗಳನ್ನ ನಿಮಗೆ ಉಲ್ಟಾನೂ ಕೇಳ್ಬೋದು ಅವನು ಎಕ್ಸಾಮಲ್ಲಿ. ಕರ್ಕಾಟಕ ಸಂಕ್ರಾಂತಿ ವೃತ್ತವು ಪಶ್ಚಿಮಾಭಿಮುಖವಾಗಿ ಹಾದು ಹೋದಂತಹ ರಾಜ್ಯಗಳನ್ನ ಜೋಡಿಸ್ರಿ ಕ್ರಮವಾಗಿ ಅಂತ, ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಬರುವಂತಹ 4ನೆಯ ಪ್ರದೇಶ ಯಾವುದು, ಅಥವಾ 3ನೆಯ ರಾಜ್ಯ ಯಾವುದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿರೋದು ಅಂತ ಈ ಥರ ಅವ ಟ್ವಿಸ್ಟ್ ಮಾಡಿ ಕೇಳ್ಬೋದು. ಬಿಕಾಸ್ ದ್ಯಾಟ್ ಬಹಳಷ್ಟು ಕಾಂಪಿಟೇಷನ್ ಇದೆ, ಹಾಗಾಗಿ ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಕೇಳ್ಬೋದು. 3ನೇದ ರಾಜ್ಯ ಯಾವುದು, ಪಶ್ಚಿಮಾಭಿಮುಖವಾಗಿ ಯಾವುದು ಬರ್ತದೆ, 3ನೇದು, 2ನೇದು, ಅಥವಾ 4, 5ನೇದು ಅಂತ, ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಬರೋದಿರ್ಬೋದು, ಪಶ್ಚಿಮದಿಂದ ಪೂರ್ವಕ್ಕೆ ಬರುವಂಥದ್ದು ಇರ್ಬೋದು. ಇವುಗಳು ಬಹಳ ಕಷ್ಟ ಅಂತ ಅನ್ಸಲ್ಲ, ಓಕೆ. ಕಷ್ಟ ಅನ್ನೋವಂಥದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ, ಓಕೆ. ನೀವು ಯಾವುದನ್ನು ಕಷ್ಟ ಅಂದ್ಕೊಳ್ತೀರೋ ಆವಾಗ ಅದು ಕಷ್ಟ ಹೋಗ್ತದೆ ಅಷ್ಟೇ, ಓಕೆ. ಪದೇ ಪದೇ ಓದೋದು ಕೇಳೋದ್ರಿಂದ ಡೆಫಿನೆಟ್ಲಿ ಯು ಕ್ಯಾನ್ ಕ್ರ್ಯಾಕ್ ಎನಿ ಎಕ್ಸಾಮ್ ಬೈ ದ ಪವರ್ ಆಫ್ ಯುವರ್ ಇನ್ನರ್ ಎನರ್ಜಿ, ಓಕೆ. ಫಸ್ಟು ಟ್ರಸ್ಟ್ ಯುವರ್ ಸೆಲ್ಫ್, ಓಕೆ. ಡೋಂಟ್ ಅದರ್ ವರ್ಡ್ಸ್, ಓಕೆ. ಲಿಸನ್. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್ ಆದಂಥದ್ದು, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್, ಈ 4 ರಾಜ್ಯಗಳಲ್ಲಿ ಟೋಟಲ್ ಆಗಿ ಕೃಷ್ಣಾ ನದಿ ಹರ್ಕೊಂಡು ಬಂದಿದೆ, ಓಕೆ. ಸೊ ಎಷ್ಟು ಕಿಲೋಮೀಟರ್ಗಳಷ್ಟು ನೋಡಿ, 1400 ಕಿಲೋಮೀಟರ್ಗಳಷ್ಟು ಕೃಷ್ಣಾ ನದಿ ಹರಿತದೆ. ಪ್ರಶ್ನೆ ಕೇಳ್ಬೋದು, ಕೃಷ್ಣಾ ನದಿ ಹರಿದು ಬರುವಂತಹ 4 ರಾಜ್ಯಗಳು ಯಾವುದು ಇದರಲ್ಲಿ ಅಂತ ಕೇಳ್ಬೋದು, ಅಥವಾ 4 ಆಪ್ಷನ್ಗಳನ್ನ ಕೊಟ್ಟು ಕೇಳ್ಬೋದು. ಅಥವಾ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಕೃಷ್ಣಾ ನದಿ ಹಾದು ಹೋಗಿಲ್ಲ ಅಂತ ಕೇಳ್ಬೋದು. ಅಥವಾ ಈ ಕೆಳಗಿನ ಯಾವ 3 ರಾಜ್ಯಗಳಲ್ಲಿ ಕೃಷ್ಣಾ ನದಿ ಹಾದು ಹೋಗಿದೆ, ಸೊ ಹಾದು ಹೋಗಿರೋದು, ಹಾದು ಹೋಗದೇ ಇರೋದು, ಅಥವಾ ಹಾದು ಹೋಗಿರೋಂತಹ ಟೋಟಲ್ ರಾಜ್ಯಗಳು, ಈ ಥರ ಕೇಳೋ ಥರ ಇರುತ್ತೆ. ಡೆಫಿನೆಟ್ಲಿ ಈ ಥರ ತುಂಬ ಸಲ ಕೇಳಿದ್ದಾರೆ, ಓಕೆ. ಸೊ ನೋಡಿ, ಟೋಟಲ್ ಆಗಿ 4 ರಾಜ್ಯಗಳು ಯಾವುದು ಕೃಷ್ಣಾ ನದಿ ಹಾದು ಹೋಗಿರೋದು, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಆಂಧ್ರ ಪ್ರದೇಶ್. ಟೋಟಲ್ ಆಗಿ 1400 ಕಿಲೋಮೀಟರ್ಗಳಷ್ಟು ಈ ನದಿ ಹರಿದಿದೆ. ಇದು ಭಾರತದ 3ನೇಯ ಉದ್ದವಾದಂತಹ ನದಿ. ವೆರಿ ಇಂಪಾರ್ಟೆಂಟ್ ಇದು, ಡಿಯರ್ ಬ್ಯೂಟಿಫುಲ್ ಸೋಲ್ಸ್. ಲಿಸನ್ ಕೇರ್ಫುಲಿ ಹಿಯರ್ ವಾಟ್ ಐ ಆಮ್ ಸೇಯಿಂಗ್ ನೌ. ವೆರಿ ಗುಡ್, ಓಕೆ. ಸೊ ಲಿಸನ್, ಇದು ಯಾವುದು ಕೃಷ್ಣಾ ನದಿ ನಮ್ಮ ಭಾರತ ದೇಶದ ಉದ್ದವಾದ ನದಿಗಳಲ್ಲಿ 3ನೇ ನದಿ. ಫಸ್ಟ್ ಯಾವುದು ಹಂಗಂದರೆ ಗಂಗಾ ನದಿ, ಆಮೇಲೆ ಯಾವುದು, ನಂತರ ಬರೋದು ಗೋದಾವರಿ ನದಿ ಬರ್ತದೆ. ಫಸ್ಟ್ ಗಂಗಾ, ನಂತರ ಗೋದಾವರಿ, ನಂತರ ಕೃಷ್ಣ, ಅತಿ ಉದ್ದದ ನದಿಗಳಲ್ಲಿ ಭಾರತದಲ್ಲಿ. ಆಮೇಲೆ ಪಶ್ಚಿಮ ಘಟ್ಟಗಳಲ್ಲಿನ ಮಹಾಬಲೇಶ್ವರದಲ್ಲಿ ಕೃಷ್ಣಾ ನದಿ ಹುಟ್ಟುತ್ತದೆ, ಓಕೆ. ಕೃಷ್ಣಾ ನದಿ ಹುಟ್ಟುತ್ತದೆ. ಇನ್ನು ಕೃಷ್ಣಾ ನದಿಯ ಉಗಮ ಮಹಾಬಲೇಶ್ವರ, ಜಸ್ಟ್ ನಾನು ಹೇಳಿದೆ, ಪಶ್ಚಿಮ ಘಟ್ಟಗಳಲ್ಲಿ ಬರುತ್ತೆ ಮಹಾರಾಷ್ಟ್ರದಲ್ಲಿ, ಓಕೆ, ಮಹಾರಾಷ್ಟ್ರದಲ್ಲಿ. ಆಮೇಲೆ ಆಂಧ್ರ ಪ್ರದೇಶದ ಬಂಗಾಳ ಕೊಲ್ಲಿಯಲ್ಲಿ ಇದು ಸೇರ್ತದೆ. ವಾಪಸ್ ಇದೇನು ಮಾಡುತ್ತೆ, ಬಂಗಾಳ ಕೊಲ್ಲಿಯನ್ನು ಇದು ಸೇರುತ್ತೆ. ಮಹಾರಾಷ್ಟ್ರದಲ್ಲಿ ಹುಟ್ಟಿ ಬಂಗಾಳ ಕೊಲ್ಲಿಯನ್ನು ಎಲ್ಲಿ ಸೇರ್ತದೆ ಹೇಳ್ರಿ, ಆಂಧ್ರ ಪ್ರದೇಶದಲ್ಲಿ ಸೇರ್ತದೆ, ಓಕೆ. ಆ ಸ್ಥಳ ಯಾವುದು ಅಂತ ನಿಮಗೆ ಗೊತ್ತಿದ್ರು ನೀವು ಕಮೆಂಟ್ ಮಾಡಿ ನನಗೆ, ಓಕೆ. ಇಲ್ಲಾಂದರೆ ನಾನೇ ಹೇಳ್ತೀನಿ ವಿಡಿಯೋ ಕೊನೆಗೆ, ಓಕೆ. ಸೊ ನೆಕ್ಸ್ಟ್ ನೋಡಿ, ಕೃಷ್ಣಾ ನದಿಗೆ ಸಾಕಷ್ಟು ಉಪನದಿಗಳಿದೆ. ಕೊಯ್ನಾ ಇರ್ಬೋದು, ದೂದ್ ಗಂಗಾ ಇರ್ಬೋದು, ಸಾಕಷ್ಟು ಉಪನದಿಗಳಿದೆ. ಈ ಎಲ್ಲ ಸಾಕಷ್ಟಿದೆ, ಅದ್ರ ಬಗ್ಗೆ ನಾನು ಮತ್ತೆ ಮಾಡ್ತೇನೆ ಡೆಫಿನೆಟ್ಲಿ. ಎಲ್ಲ ನದಿಗಳು ಬಂದು ಕೃಷ್ಣಾ ನದಿಗೆ ಎಲ್ಲೆಲ್ಲಿ ಸೇರ್ತದೆ, ಯಾವ
ಪಾಯಿಂಟಲ್ಲಿ ಕೃಷ್ಣಾ ನದಿ ಜೊತೆ ಸೇರಿಕೊಂಡು ಮುಂದೆ ಹೋಗ್ತದೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ನದಿಗಳು, ಉಪನದಿಗಳು ಅದು ಎಲ್ಲಿ ಹುಟ್ಟುತ್ತೆ, ಅಥವಾ ಆಣೆಕಟ್ಟುಗಳಿರ್ಬೋದು, ವಿದ್ಯುತ್ ಜಲಾಶಯಗಳಿರ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಧೋನಿ ನದಿಯು ಮಹಾರಾಷ್ಟ್ರದ ದತ್ತಪೀಠದ ಬಳಿ ಹುಟ್ಟುತ್ತೆ. ವೆರಿ ಇಂಪಾರ್ಟೆಂಟ ಇದು ಕೂಡ ಧೋನಿ ನದಿ ಕೃಷ್ಣಾ ನದಿಯ ಉಪನದಿ. ಓಕೆ, ಅಂದರೆ ಯಾವ ನದಿಗಳು ಸೇರ್ತದೆ ಅಥವಾ ಕವಲ್ ಹೊಡ್ಕೊಂಡು ಹೋಗ್ತದೆ ಉಪನದಿಗಳಂತ ಯಾಕೆ ಹೇಳ್ತಾರೆ ಅಂತ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ ನಾನು. ಓಕೆ, ಧೋನಿ ನದಿಯು ಮಹಾರಾಷ್ಟ್ರದ ದತ್ತಪೀಠ ಅನ್ನುವಂತಹ ಪ್ರದೇಶದಲ್ಲಿ ಹುಟ್ಟುತ್ತದೆ. ನಂತರ ಇದೇನು ಮಾಡ್ತದೆ, ಯಾದಗಿರಿನಲ್ಲಿ ಕೃಷ್ಣಾ ನದಿಯನ್ನು ಸೇರ್ಕೊಂಡು ಮುಂದೆ ಸಾಗ್ತದೆ. ಸೊ ಇಲ್ಲಿ ನೋಡಿ, ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಜಲಪಾತ ಇದೆ, ಛಾಯಾ ಭಗವತಿ ಜಲಪಾತ ಅಂತ. ಅದು ಧೋನಿ ನದಿಗೆ ಇದೆ. ಗೊತ್ತಿರಲಿ ನಿಮಗೆ, ಇದು ಕ್ವಶನ್ ಆಗಬಹುದು. ಧೋನಿ ನದಿಗೆ ಹುಟ್ಟುವಂಥದ್ದು ನೋಡಿ, ಮಹಾರಾಷ್ಟ್ರದ ದತ್ತಪೀಠದಲ್ಲಿ ಹುಟ್ಟುತ್ತದೆ. ಧೋನಿ ನದಿಗೆ ಛಾಯಾ ಭಗವತಿ ಜಲಪಾತ ಇದೆ. ಎಲ್ಲಿ ಈ ಜಲಪಾತ ಸೃಷ್ಟಿಯಾಗಿದೆ ಅಂತಂದರೆ ಯಾದಗಿರಿನಲ್ಲಿ. ಓಕೆ, ಕೃಷ್ಣಾ ನದಿಯನ್ನು ಅದು ಅಲ್ಲೇ ಸೇರ್ತದೆ. ಯಾದಗಿರಿಯಲ್ಲೇ ಕೃಷ್ಣಾ ನದಿ ಜೊತೆ ಕೂಡಿಕೊಂಡು ಧೋನಿ ನದಿ ಮುಂದೆ ಸೇರ್ತದೆ. ಓಕೆ, ಮುಂದೆ ಹಾಗೆ ಹರ್ಕೊಂಡು ಹೋಗ್ತದೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ಭೀಮಾ ನದಿ, ಇದು ಕೂಡ ಕೃಷ್ಣಾ ನದಿ ಉಪನದಿನೇ. ಧೋನಿ ನದಿ, ಭೀಮಾ ನದಿ. ಓಕೆ ನೋಡಿ, ಭೀಮಾ ನದಿ ಇದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುತ್ತದೆ. ರಾಯಚೂರಲ್ಲಿ ಕೃಷ್ಣಾ ನದಿಯನ್ನು ಕೂಡ್ಕೊಳ್ತದೆ. ಸೊ ಇದಕ್ಕೆ 2 ಉಪನದಿಗಳಿದೆ. ಭೀಮಾ ನದಿಯ 2 ಉಪನದಿಗಳು ಯಾವುದಂದರೆ, ಒಂದು ಚಂದ್ರಭಾಗ, ಇನ್ನೊಂದು ಕಾಗಿನಾ ಅಂತ. ಕಾಗಿನಾ ಮತ್ತು ಚಂದ್ರಭಾಗ ಅನ್ನುವಂಥದ್ದು ಯಾವ ನದಿಯ ಉಪನದಿಗಳು ಅಂತ ಕೇಳಬಹುದು. 4 ನದಿಗಳ ಆಪ್ಷನ್ಸ್ ಕೊಟ್ಟು. ಓಕೆ, ಚಂದ್ರಭಾಗ ಮತ್ತು ಕಾಗಿನಾ ಯಾವ ನದಿಯ ಉಪನದಿಗಳಾಗಿದೆ? ಸೊ ಈ ಥರ ಎಲ್ಲ ಕೇಳೋ ಚಾನ್ಸಸ್ ಇರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಪ್ಲೀಸ್ ಬ್ಯೂಟಿಫುಲ್ ಸೋಲ್ಸ್, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಐ ಹೋಪ್ ವಿಡಿಯೋ ಸ್ಪೀಡ್ ಅನ್ನಿಸ್ತಿದ್ಯಾ? ಸಾರಿ ಫಾರ್ ದ್ಯಾಟ್. ಸ್ಪೀಡ್ ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತದೆ ಅಂತ. ಇಫ್ ಐ ಮೇಡ್ ಎನಿ ಮಿಸ್ಟೇಕ್ಸ್ ಇನ್ ದಿಸ್ ವಿಡಿಯೋ, ಡೆಫಿನೆಟ್ಲಿ ನಾನು ತಿದ್ದುಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ವಿಡಿಯೋನ ಸ್ವಲ್ಪ ಪಾಸ್ ಮಾಡಿ ನೋಡಿ. ಐ ಹೋಪ್ ಸ್ವಲ್ಪ ಸ್ಪೀಡ್ ಅನ್ನಿಸ್ತದೆ ಅಂತ ಅಂದ್ಕೊಳ್ತೇನೆ. ಓಕೆ, ನೋಟ್ಸ್ ಮಾಡಿಟ್ಕೊಳ್ಳಿ. ಪ್ರಿಪ್ರೇಷನ್ ವೆರಿ ಇಂಪಾರ್ಟೆಂಟ್. ಘಟಪ್ರಭಾ ನದಿಗೆ ಇರುವ 2 ಉಪನದಿಗಳು ಯಾವುದು ಅಂತಂದರೆ, ಒಂದು ಮಾರ್ಕಂಡೇಯ, ಇನ್ನೊಂದು ಹಿರಣ್ಯಕೇಶಿ ಅಂತ. ಇಲ್ಲಿ ಇಂಪಾರ್ಟೆಂಟ್ ಏನಾಗ್ತದೆ ಅಂದರೆ, ಮಾರ್ಕಂಡೇಯ ನದಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಜಲಪಾತ ಇದೆ. ಯಾವುದು ಅಂತಂದರೆ ಗೊಡಚಿನಮಕ್ಕಿ ಜಲಪಾತ ಅಂತ. ನೀವು ನೋಡಿರ್ತೀರ ಗೊಡಚಿನಮಕ್ಕಿ ಜಲಪಾತ. ಸೊ ಬ್ಯೂಟಿಫುಲ್ ಆದಂಥದ್ದು. ಇದು ಬೆಳಗಾವಿನಲ್ಲಿ ಬರ್ತದೆ. ಯಾವ ನದಿಗೆ ಐತಿ ಅಂತಂದ್ರೆ ಅದು ಮಾರ್ಕಂಡೇಯ ನದಿಗೆ ಐತಿ ಇದು ಜಲಪಾತ. ಸೊ ನೋಡಿ, ಮಾರ್ಕಂಡೇಯ ಮತ್ತು ಹಿರಣ್ಯಕೇಶಿ ಅನ್ನುವಂಥದ್ದು ಘಟಪ್ರಭಾ ನದಿಗೆ ಇರುವಂತಹ ಉಪನದಿಗಳು. ಇನ್ನು ಘಟಪ್ರಭಾ ನದಿಗೆ ಇನ್ನೂ ಒಂದು ಜಲಪಾತ ಎಲ್ಲಿ ಬರ್ತದೆ ಹೇಳ್ರಿ? ಗೋಕಾಕ್ದಲ್ಲಿದೆ ಘಟಪ್ರಭಾ ಜಲಪಾತ. ಓಕೆ, ಅದು ಕೂಡ ಫೇಮಸ್ಸು. ಇನ್ನು ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಅಂತಂದರೆ ತುಂಗಭದ್ರಾ. ಇದರ ಇಂಪಾರ್ಟೆಂಟ್ ಪಾಯಿಂಟ್ ಏನು ನೋಡ್ರಿ, ಇಡೀ ಏಷ್ಯಾ ಖಂಡದಲ್ಲಿನೇ ಈಶಾನ್ಯಾಭಿಮುಖವಾಗಿ ಹರಿಯುವಂತಹ ಏಕೈಕ ನದಿ ಅಂತಂದರೆ ಅದು ಯಾವುದು ಗೊತ್ತಾ? ಓನ್ಲಿ ಒನ್ ಆ್ಯಂಡ್ ಓನ್ಲಿ ವಿಚ್ ಇಸ್ ದ್ಯಾಟ್ ತುಂಗಭದ್ರಾ ನದಿ. ಓಕೆ, ಈಶಾನ್ಯಾಭಿಮುಖವಾಗಿ ಹರಿಯುವಂತಹ ನದಿ ಇದು. ಇಡೀ ಏಷ್ಯಾ ಖಂಡದಲ್ಲಿನೇ 7 ಖಂಡಗಳಿದೆ ಅಲ್ವಾ? ಏಷ್ಯಾ ಖಂಡದಲ್ಲಿ ಹರಿಯುವಂತಹ ಈಶಾನ್ಯಾಭಿಮುಖವಾಗಿ ಹರಿಯುವಂತಹ ಒಂದೇ ಒಂದು ನದಿ ಯಾವುದು ಅಂತ ಕೇಳಿದ್ರೆ ದಯವಿಟ್ಟು ಮಾರ್ಕ್ಸ್ ಕಳ್ಕೋಬೇಡಿ. ಓಕೆ, ತುಂಗಭದ್ರಾ ನದಿ. ಇದು ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ. ಗೊತ್ತಿರಲಿ, ಹಿಂಗೂ ಕೇಳ್ಬೋದು, ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಅಂತ. ಓಕೆ, ಕೇಳ್ಬೋದು. ನೆಕ್ಸ್ಟ್ ನೋಡಿ, ಕರ್ನಾಟಕವನ್ನು ಉತ್ತರ ಮತ್ತು ದಕ್ಷಿಣ ಅಂತ 2 ಭಾಗಗಳನ್ನು ಕೂಡ ಇದೇ ತುಂಗಭದ್ರಾ ನದಿನೇ ಮಾಡುತ್ತೆ. ಕರ್ನಾಟಕವನ್ನು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ 2 ಭಾಗ ಈ ನದಿ ಮಾಡುತ್ತೆ. ಈ ನದಿ ಮೂಲಕ ನಾವು ಗುರುತಿಸ್ತೀವಿ. ಆಮೇಲೆ ಕರ್ನಾಟಕದ ಅತಿ ದೊಡ್ಡ ಒಳನಾಡು ಜನ ಸಾರಿಗೆ ವ್ಯವಸ್ಥೆಯನ್ನು ಈ ನದಿ ಹೊಂದಿದ. ಇದು ಪ್ರಶ್ನೆ ಆಗ್ಬೋದು. ಕರ್ನಾಟಕದ ಅತಿ ದೊಡ್ಡ ಒಳನಾಡು ಜನಸಾರಿಗೆ ವ್ಯವಸ್ಥೆಯನ್ನು ಹೊಂದಿರುವಂತಹ ನದಿ ಯಾವುದು ಅಂತಂದರೆ ತುಂಗಭದ್ರಾ ನದಿ. ಮತ್ತು ಈ ನದಿ ತುಂಗಾ ಮತ್ತು ಭದ್ರಾ ಅನ್ನುವಂತಹ 2 ನದಿಗಳು ಒಟ್ಟಾಗಿ ಕೂಡ್ಕೊಂಡು ಆಗುತ್ತೆ ತುಂಗಭದ್ರಾ ಅಂತ. ಅದು ಎಲ್ಲಿ ಕೂಡ್ತದ ಅಂತಂದರೆ ಶಿವಮೊಗ್ಗದ ಕೂಡಲಿ ಅನ್ನುವಂತಹ ಸ್ಥಳದಲ್ಲಿ ತುಂಗಾ ಮತ್ತು ಭದ್ರಾ 2 ನದಿ ಒಟ್ಟಿಗೆ ಸೇರಿಕೊಂಡು ಆಮೇಲೆ ತುಂಗಭದ್ರಾ ಆಗಿ ಹರಿತದೆ. ಓಕೆ, ಇನ್ನು ಆಂಧ್ರ ಪ್ರದೇಶದ ಕರ್ನೂಲಲ್ಲಿ ಈ ನದಿ ಕೃಷ್ಣಾ ನದಿ ಜೊತೆಗೆ ಕೂಡ್ಕೊಂಡು ಮುಂದೆ ಸಾಗ್ತದೆ. ತುಂಗಭದ್ರಾ ನದಿ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ಇದು ಕೃಷ್ಣಾ ನದಿ ಜೊತೆಗೆ ಕೂಡಿಕೊಂಡು ಅಲ್ಲಿಂದ ಮುಂದಕ್ಕೆ
ಹೋಗ್ತದೆ ಹರ್ಕೊಂಡು. ಓಕೆ. ಸೊ ಇದು ತುಂಗಭದ್ರಾ ನದಿ, ಕೃಷ್ಣಾ ನದಿ ಅತಿ ದೊಡ್ಡ ಉಪನದಿ. ಸೊ ಈ ಥರ ರಿಲೇಟೆಡ್ ಆಗಿ ಸಾಕಷ್ಟು ಕೇಳ್ತಿರ್ತಾರೆ ಡಿಯರ್ ಬ್ಯೂಟಿಫುಲ್ ಸೋಲ್ಸ್. ಓಕೆ. ಸೊ ದ್ಯಾಟ್ ಒಂದು ಪಾಯಿಂಟ್ ನಾನು ಹಿಂದಿನ ವಿಡಿಯೋಗಳಲ್ಲೂ ಹೇಳಿದ್ದೆ, ರಿಲೇಟೆಡ್ ಅಂತ ನನಗೆ ಯಾವ್ದ್ಯಾವ್ದು ಅನ್ಸುತ್ತೋ ಇಂಪಾರ್ಟೆಂಟು ಅದನ್ನು ನಾನು ಹೆಚ್ಚಿಗೆ ಮಾಡ್ತಾ ಹೋಗ್ತೀನಿ ಅಂತ. ಸೊ ದ್ಯಾಟ್ ಹೇಳ್ತಾ ಇದ್ದೀನಿ. ಐ ಹೋಪ್ ನಿಮಗೆ ತುಂಬ ಯೂಸ್ ಆಗುತ್ತೆ ಡೆಫಿನೆಟ್ಲಿ. ಓಕೆ. ನೆಕ್ಸ್ಟ್ ನೋಡಿ, ಮಾರುತಗಳಲ್ಲಿನ 3 ವಿಧಗಳಿದೆ. ಓಕೆ. ಸೊ ಇದು ಜಾಗ್ರಫಿಗೆ ಸಂಬಂಧಪಟ್ಟಂತಹ ಸ್ವಲ್ಪ ಕ್ವೆಶನ್ಸ್ ತಗೊಂಡಿದ್ದೀನಿ. ಮಾರುತಗಳಲ್ಲಿನ 3 ವಿಧಗಳು ಯಾವುದು ಅಂತಂದರೆ ಜಾಗತಿಕ ಮಾರುತಗಳು, ಸ್ಥಳೀಯ ಮಾರುತಗಳು ಮತ್ತು ನಿಯತಕಾಲಿಕ ಮಾರುತಗಳು. ಓಕೆ. ಮಾರುತಗಳ ಬಗ್ಗೆನೂ ತುಂಬ ಸಲ ಎಕ್ಸಾಮ್ಸಲ್ಲಿ ಆಗಿದೆ. ಓಕೆ. ಹೈಸ್ಕೂಲ್ ಬುಕ್ಸ್ ನೀವು ಓದಲೇಬೇಕು. ಕನ್ನಡ ಗೌರ್ಮೆಂಟ್ ಸ್ಕೂಲ್ NCERT ಇರ್ಬೋದು. ಓಕೆ. ಸೊ ಎಷ್ಟು ಚೆನ್ನಾಗಿ ಮಾರುತಗಳ ಬಗ್ಗೆ ಕೊಟ್ಟಿದ್ದಾರೆ. ಓಕೆ. ಹೈಸ್ಕೂಲಲ್ಲಿ ಶ್ರವಣ ಬೆಳಗೊಳದ ಶಾಸನ ಶ್ರೀ ವೈಷ್ಣವರು ಮತ್ತು ಜೈನರ ನಡುವೆ ಏನಾಗುತ್ತೆ, ಶಾಂತಿ ಒಪ್ಪಂದವನ್ನು ಸೂಚಿಸುವಂತಹ ಶಾಸನ ಆಗಿದೆ. ಶ್ರವಣ ಬೆಳಗೊಳದ ಶಾಸನ ಏನನ್ನ ಹೇಳುತ್ತೆ ಅಥವಾ ಏನನ್ನ ಸೂಚಿಸುತ್ತೆ ಅಂತ ಹೇಳಿಕೆಗಳಲ್ಲಾದರೂ ಕೊಡ್ಬೋದು ಅಥವಾ ನೇರವಾಗಾದರೂ ಕೇಳ್ಬೋದು. ಶ್ರೀ ವೈಷ್ಣವರು ಮತ್ತು ಜೈನರ ನಡುವೆ ಶಾಂತಿ ಒಪ್ಪಂದ ಆಗಿದೆ. ಅದು ಶ್ರವಣ ಬೆಳಗೊಳದ ಶಾಸನದ ಮೂಲಕ ನಮಗೆ ಗೊತ್ತಾಗ್ತದೆ. ನೆಕ್ಸ್ಟ್ ನೋಡಿ, ಶೂನ್ಯ ಸಂಪಾದನೆ ಎಂಬುದು ಇದು ವಚನ ಸಂಗ್ರಹ. ಶೂನ್ಯ ಸಂಪಾದನೆ ಅನ್ನುವಂತಹದ್ದು ವಚನ ಸಂಗ್ರಹ. 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಅತ್ಯಂತ ಪ್ರಸಿದ್ಧವಾದಂಥದ್ದು ನಿಮಗೆ ಗೊತ್ತಿದೆ ಅಂದ್ಕೊಳ್ತೇನೆ. ಓಕೆ. ಪಶ್ಚಿಮ ಘಟ್ಟಗಳಲ್ಲಿರುವ ಇನ್ನೊಂದು ಹೆಸರು, ಪಶ್ಚಿಮ ಘಟ್ಟಗಳಿಗೆ ಇನ್ನೂ ಒಂದು ಹೆಸರಿದೆ. ಏನಂದರೆ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರೀತಾರೆ. ಪಶ್ಚಿಮ ಘಟ್ಟಗಳನ್ನ ಸಹ್ಯಾದ್ರಿ ಬೆಟ್ಟಗಳು ಅಂತ ಕೂಡ ಕರೀತಾರೆ. ಸೊ ಈ ಪಶ್ಚಿಮ ಘಟ್ಟಗಳಲ್ಲಿ ಯಾವ್ಯಾವ ನದಿಗಳೆಲ್ಲ ಹುಟ್ಟಬಹುದು ಅಥವಾ ಅದು ಎಲ್ಲಿ ಹರಿಯುತ್ತೆ, ಆ ಪಶ್ಚಿಮ ಘಟ್ಟಗಳ ವಿಶೇಷತೆ ಏನು, ಇಂಪಾರ್ಟೆಂಟ್ ಆಗ್ತದೆ. ಓಕೆ. ಅದನ್ನಷ್ಟು ನೋಡ್ಕೊಳ್ತಾ ಇರಬೇಕು ಯಾವಾಗಲೂ. ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದನ್ನು ಪಡೆದಿದ್ರು. ಯಾರು ಅಂತಂದರೆ ಶ್ರೀನಾಥ್ ಅವರು. ಇವರು ಯಾರ ಆಸ್ಥಾನದಲ್ಲಿದ್ದರು ಅಂದರೆ 2ನೇ ದೇವರಾಯನ ಆಸ್ಥಾನದಲ್ಲಿ ಇದ್ದರು. 2ನೇ ದೇವರಾಯನ ಆಸ್ಥಾನದಲ್ಲಿ ಇದ್ದಂತಹ ಶ್ರೀನಾಥ ಅನ್ನುವಂತಹ ಕವಿಗೆ ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದು ಇತ್ತು. ಓಕೆ. ಈ ಜಸ್ಟ್ ಫ್ಯೂ ಮಿನಿಟ್ಸ್ ಆಗೋ ಐ ಟೋಲ್ಡ್ ದ್ಯಾಟ್. ಓಕೆ. ಏನಂತ ಹೇಳಿದ್ದೆ, ಅದೇ ಕವಿಗಳಿರ್ಬೋದು, ಅವ್ರ ಅನ್ವರ್ಥ ನಾಮಗಳಿರ್ಬೋದು, ಬಿರುದುಗಳಿರ್ಬೋದು, ವ್ಯಕ್ತಿಗಳದ್ದು. ಸೊ ಇತಿಹಾಸ ಪ್ರಸಿದ್ಧ ವ್ಯಕ್ತಿಗಳಂದ್ರೆ ಅವರು ಎಲ್ಲರೂ ಬರ್ತಾರೆ. ರಾಜಕೀಯದಲ್ಲಿರ್ಬೋದು, ರಾಜ ಮಹಾರಾಜರು ಇರ್ಬೋದು, ಕವಿಗಳಿರ್ಬೋದು, ಸಂತರಿರ್ಬೋದು, ಸಮಾಜ ಸುಧಾರಕರಿರ್ಬೋದು, ಅವ್ರುಗಳಿಗೆ ಇರ್ತಕ್ಕಂತಹ ಕೆಲವೊಂದಿಷ್ಟು ಹೆಸರುಗಳಿರ್ತದೆ. ಪೆಟ್ ನೇಮ್ಸ್ ಅಂತ ಹೇಳ್ತೀವಲ್ಲ, ಅವರ ವ್ಯಕ್ತಿತ್ವ, ಅವರ ಸಾಧನೆಗೆ ಅನುಗುಣವಾಗಿ ಆ ಥರ ಹೆಸರುಗಳನ್ನ ಅಥವಾ ಬಿರುದುಗಳನ್ನು ಕೊಟ್ಟಿರ್ತಾರೆ. ಓಕೆ. ನೆಕ್ಸ್ಟ್ ನೋಡಿ, ಲಕ್ಕನ್ನ ದಂಡೇಶ ಶಿವತತ್ವ ಚಿಂತಾಮಣಿ ಆದರೆ ಅಲ್ಲಾಸಾಣಿ ಪೆದ್ದನ್ನ ಏನಾಗ್ತದೆ, ಮನುಚರಿತಮು ಅಲ್ವಾ. ಮನುಚರಿತಮು ಅಲ್ಲಾಸಾನಿ ಪೆದ್ದನ್ನ ಅವರು ರಚಿಸಿದ್ದು. ಇನ್ನು ದಂಡೇಶನ, ಲಕ್ಷ್ಮೀಶ ದಂಡೇಶನ ಕೃತಿ ಶಿವತತ್ವ ಚಿಂತಾಮಣಿ ಅನ್ನುವಂಥದ್ದು. ಓಕೆ. ಐ ಥಿಂಕ್ ಇದು ಸಂಸ್ಕೃತದಲ್ಲಿರ್ತಕ್ಕಂಥ ಗ್ರಂಥಗಳು ಅಂದ್ಕೊಳ್ತೀನಿ, ಕೃತಿಗಳು. ಓಕೆ. ನೆಕ್ಸ್ಟ್ ನೋಡಿ, ಸರ್ವದರ್ಶನ ಸಂಗ್ರಹ ಅನ್ನುವಂಥದ್ದು ಮತ್ತು ಶಂಕರ ವಿಜಯ, ಇದು ಶ್ರೀ ವಿದ್ಯಾರಣ್ಯರು ರಚಿಸಿರುವಂತಹ ಗ್ರಂಥಗಳು ಸಂಸ್ಕೃತ ಭಾಷೆನಲ್ಲಿದೆ. ಓಕೆ. ಶ್ರೀ ವಿದ್ಯಾರಣ್ಯರು ಯಾರು ಹೇಳಿ, ವಿಜಯನಗರ ಸಂಸ್ಥಾಪನೆಗೆ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥವರು ವಿದ್ಯಾರಣ್ಯರು. ಸಂಸ್ಕೃತ ಭಾಷೆಯಲ್ಲಿ ಈ 2 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಯಾವುದು ಅಂದರೆ ಸರ್ವದರ್ಶನ ಸಂಗ್ರಹ ಮತ್ತು ಶಂಕರ ವಿಜಯ. ಕೇಳ್ಬೋದು, ಇವು ವೆರಿ ಇಂಪಾರ್ಟೆಂಟ್. ಇವುಗಳು ಕೂಡ ಲೇಖಕರು ಇಂಪಾರ್ಟೆಂಟ್ ಕೃತಿಗಳು ಅಲ್ವಾ. ಸೊ ನೆಕ್ಸ್ಟ್ ನೋಡಿ, ರಾಜಕಾಲ ನಿರ್ಣಯ ಅನ್ನುವಂತಹ ಕೃತಿ ಸಂಸ್ಕೃತ ಭಾಷೆನಲ್ಲಿದೆ. ಇದನ್ನು ಕೂಡ ವಿದ್ಯಾರಣ್ಯರೇ ಮಾಡಿರುವಂಥದ್ದು, ರಚನೆ ಮಾಡಿರೋದು. ವಿದ್ಯಾರಣ್ಯರೇ ರಚನೆ ಮಾಡಿರುವಂತಹ ಸಂಸ್ಕೃತದ ಇನ್ನೊಂದು ಕೃತಿ ಯಾವುದು ಅಂತಂದರೆ ರಾಜಕಾಲ ನಿರ್ಣಯ ಅಂತ. ಓಕೆ. ಇನ್ನು ನೆಕ್ಸ್ಟ್ ನೋಡಿ, ಕವಿ ಶ್ರೀ ವಿಜಯನ ಆಶ್ರಯದಾತ ಯಾರು ಅಂತಂದರೆ ಅಮೋಘ ವರ್ಷ ನೃಪತುಂಗ. ಓಕೆ. ನೋಡಿ, ಇಂಪಾರ್ಟೆಂಟ್ ವಿದ್ವಾಂಸರಿರ್ಬೋದು, ಕವಿಗಳಿರ್ಬೋದು, ಯಾರ ಆಸ್ಥಾನದಲ್ಲಿದ್ದರು, ಯಾವ ದೊರೆಯ ಆಶ್ರಯದಲ್ಲಿ ಇದ್ದರು ಅಥವಾ ಯಾವ ಸಾಮ್ರಾಟರ ಆಶ್ರಯದಲ್ಲಿದ್ದರು ಅಂತ ರಾಜವಂಶ ಅಥವಾ ರಾಜರ ಹೆಸರು ಕೊಟ್ಟು ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ.
ಸೊ ಈ ಅಷ್ಟದಿಗ್ಗಜರು ಬರ್ತಾರೆ, ನವರತ್ನಗಳು ಅಂತ ಬರ್ತಾರೆ ಕವಿಗಳು ಅವರು. ಓಕೆ, ಸೊ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇಲ್ಲಿ ವಿದ್ಯಾರಣ್ಯರ ಬಗ್ಗೆ ವೆರಿ ಇಂಪಾರ್ಟೆಂಟ್ ಮಾಹಿತಿ. ಐ ಥಿಂಕ್ ಸೊ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ವಿದ್ಯಾರಣ್ಯರು ಅಲ್ವಾ, ವಿಜಯನಗರ ಸಾಮ್ರಾಜ್ಯದ ನಿಜವಾಗ್ಲೂ ಅಷ್ಟು ಶ್ರೀಮಂತಿಕೆಯಿಂದ ಇರಲಿಕ್ಕೆ ಮುಖ್ಯವಾಗಿ ಅವರೇ ಕಾರಣ. ಅವರ ತಪಸ್ಸಿನ ಫಲವೇ ಕಾರಣ. ಓಕೆ, ಐ ಹೋಪ್ ಅದನ್ನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾಡ್ತೀನಿ, ತುಂಬ ಲೆಂದಿ ಆಗ್ತದೆ. ಓಕೆ, ಸೊ ನೆಕ್ಸ್ಟು ನೋಡಿ, ದೇವಾಲಯಗಳ ಮುಂದೆ ಗೋಪುರಗಳ ನಿರ್ಮಾಣ ಪದ್ಧತಿಯನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭ ಮಾಡಿದವರು ಅಂತಂದರೆ ವಿಜಯನಗರದ ಅರಸರೇ. ಓಕೆ, ದೇವಾಲಯಗಳ ಮುಂದೆ ಗೋಪುರಗಳ ನಿರ್ಮಾಣ ಮುಂಚೆ ಇರಲಿಲ್ಲ. ಸೊ ಗೋಪುರಗಳನ್ನ ದೇವಾಲಯಗಳ ಮುಂದೆ ಕಟ್ಟಬೇಕು ಅಂತ ಫಸ್ಟ್ಗೆ ಅದನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದವರು ಆ ಥರ ಆ ಕಟ್ಟಡಗಳನ್ನ ಅಂತಂದರೆ ಅದು ವಿಜಯನಗರದ ಅರಸರು. ನೆಕ್ಸ್ಟ್ ನೋಡಿ, ಕಾವ್ಯಾರ್ಥ ಪದಕೋಶ ಕೃತಿಯ ಕರ್ತೃ GS ಶಿವರುದ್ರಪ್ಪನವರು. ಓಕೆ, GS ಶಿವರುದ್ರಪ್ಪನವರ ಬಹು ಪ್ರಾಮುಖ್ಯತೆ ಇರುವಂತಹ ಬಹಳಷ್ಟು ಹೆಸರು ಮಾಡಿರ್ತಕ್ಕಂತಹ ಕೃತಿ ಇದು. ಯಾವುದು? ಕಾವ್ಯಾರ್ಥ ಪದಕೋಶ. ಓಕೆ, ಇನ್ನು ಭರತೇಶ ವೈಭವ, ಇದು ಸಾಂಗತ್ಯ ಕಾವ್ಯ, ವೆರಿ ಇಂಪಾರ್ಟೆಂಟ. ಇವು ಕೂಡ ಸಾಂಗತ್ಯ ಕಾವ್ಯ ಇರ್ಬೋದು. ಅವು ಮತ್ತು ಯಾವ ಕಾವ್ಯ ಯಾವ ಛಂದಸ್ಸಿನಲ್ಲಿ ರಚನೆ ಆಗಿದೆ ಬಹಳ ಇಂಪಾರ್ಟೆಂಟ್. ಸಾಕಷ್ಟು ಸಲ ಎಕ್ಸಾಮ್ ಆಗಿದೆ ಇವುಗಳ ಮೇಲೇನು. ಓಕೆ, ನೆಕ್ಸ್ಟ್ ನೋಡಿ, ಶೈವರ ಅಜಂತ ಎಂದು ಕರೆಯಲ್ಪಡುವುದು ಯಾವುದು ಅಂತಂದರೆ ಲೇಪಾಕ್ಷಿ. ಲೇಪಾಕ್ಷಿಗೆ ಶೈವರ ಅಜಂತ ಅಂತ ಕರೀತಾರೆ. ಹಂಪಿಯ ವಿರೂಪಾಕ್ಷ ದೇವಾಲಯ ಹಾಗೂ ಲೇಪಾಕ್ಷಿ ವೀರಭದ್ರ ದೇವಾಲಯಗಳಲ್ಲಿನ ಚಿತ್ರಕಲೆಗಳು ಶೈವ ಪುರಾಣಗಳಿಗೆ ಸಂಬಂಧಿಸಿದೆ. ಓಕೆ, ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯ ಇದೆ, ನಿಮಗೆ ಗೊತ್ತು. ಮತ್ತು ಲೇಪಾಕ್ಷಿಯ ವೀರಭದ್ರೇಶ್ವರ ದೇವಾಲಯಗಳು ಅಲ್ಲಿ ಏನು ವಾಸ್ತುಶಿಲ್ಪ ಮಾಡಿದಾರಲ್ಲ ಆ ದೇವಸ್ಥಾನಗಳಲ್ಲಿ ಸುತ್ತಮುತ್ತಲು ಒಳಗಡೆ ಹೊರಗಡೆ ಎಲ್ಲ, ಸೊ ಆ ಚಿತ್ರಕಲೆಗಳೆಲ್ಲ ಶೈವ ಪುರಾಣಗಳಿಗೆ ಸಂಬಂಧಿಸಿದೆ. ಓಕೆ, ಶೈವ ಪುರಾಣ, ಗರುಡ ಪುರಾಣ, ಬ್ರಹ್ಮ ವೈವಸ್ವತ ಪುರಾಣ ಇರ್ಬೋದು, ಜೈನ ಪುರಾಣ ಇರ್ಬೋದು, ಈ ಥರ ಸಾಕಷ್ಟು ಪುರಾಣಗಳು ಬರ್ತದೆ. ಆ ಪುರಾಣ ಪುಣ್ಯ ಕಥೆಗಳಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಮಾಹಿತಿಗಳನ್ನ, ಆ ಮೆಸೇಜ್ಗಳನ್ನ ನಮಗೆ ಕೊಡಲಿಕ್ಕೋಸ್ಕರ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಆಗ ಕಲ್ಲಿನಲ್ಲಿ ಆ ಮೂರ್ತಿಗಳ ಪ್ರತಿಮೆಗಳ ಮೂಲಕ ಕೆತ್ತಿಸಿದ್ದಾರೆ. ತುಂಬ ಚೆನ್ನಾಗಿ ಆ ಮೆಸೇಜಸ್ ನಮಗೆ ಅರ್ಥ ಆಗಬೇಕು. ಅದನ್ನು ನೋಡಿದಾಗ ನಿಜವಾಗ್ಲೂ ದೇವಸ್ಥಾನದಲ್ಲಿ ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋದಾಗ ಅಥವಾ ಸಾಮಾನ್ಯ ದೇವಸ್ಥಾನಕ್ಕೆ ಹೋದಾಗ ಓಲ್ಡ್ ಆಗಿರುವಂಥದ್ದು ಈಗೀಗ ಹೊಸದಾಗಿ ಕಟ್ಟಿಸಿರೋದಲ್ಲ, ಪೂರ್ವಿ ದೇವಸ್ಥಾನಗಳಲ್ಲಿ ಸಾಕಷ್ಟು ಆ ಹೊರಾಂಗಣವನ್ನಾಗಲಿ, ಆ ಕಂಬಗಳನ್ನಾಗಲಿ, ಆ ಕೆತ್ತನೆಗಳನ್ನಾಗಲಿ ಸ್ವಲ್ಪ ಅಬ್ಸರ್ವ್ ನಾವು ಒಳಮನಸ್ಸಿನಿಂದ ನೋಡಿದ್ರೆ ಡೆಫಿನೆಟ್ಲಿ ಒಂದು ಹೊಸ ಅದ್ಭುತವಾದಂತಹ ಮೆಸೇಜ್ಗಳು ಸಿಗುತ್ತೆ ನಮಗೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಯಾವ ಸಸ್ಯ ಭಾಗವು ಸೂಕ್ಷ್ಮ ಪ್ರಮಾಣದ ವಿದ್ಯುತ್ತನ್ನು ಉತ್ಪಾದಿಸುತ್ತದೆ ಅಂತಂದರೆ ಅದು ಆಲೂಗಡ್ಡೆ. ನೋಡಿ, ಹೌದು, ನಿಜವಾಗ್ಲೂ ಆಲೂಗಡ್ಡೆ ಏನಿದೆಯಲ್ಲ, ಬಟಾಟೆ ಅಂತ ನಾವು ಕರಿತೀವಿ. ಸೊ ಅದು ನಿಜವಾಗ್ಲೂ ಅದರಲ್ಲಿ ವಿದ್ಯುತ್ ಪಾಸ್ ಆಗ್ತದೆ. ಸೊ ಅದು ಹೆಂಗೆ ಕಂಡು ಹಿಡಿತೀರಾ? ಹಾಗಂದ್ರೆ ನೀವು ಅದರಲ್ಲಿ ವಿದ್ಯುತ್ ಇದೆ ಅಂತ ಹೇಗೆ ತಿಳ್ಕೊಳ್ತೀರಾ? ಸೊ ಅದಕ್ಕೊಂದು ಪ್ರೊಸೀಜರ್ ಇದೆ. ಈಗ ಇದನ್ನು ಉತ್ತರ ತಿಳ್ಕೊಳ್ಳಿ. ನಾನು ವಿಡಿಯೋ ಕೊನೆಗೆ ಆದರೆ ಹೇಳ್ತೀನಿ. ಓಕೆ, ಇಲ್ಲ ನೆಕ್ಸ್ಟ್ ಭಾಗದಲ್ಲಿ ಹೇಳ್ತೀನಿ. ಸಸ್ಯ ಭಾಗವು ಸೂಕ್ಷ್ಮ ಪ್ರಮಾಣದ ವಿದ್ಯುತ್ತನ್ನು ಉತ್ಪಾದಿಸ್ತದೆ. ಅದು ಯಾವ ಸಸ್ಯ ಅಂತಂದ್ರೆ ಅದು ಆಲೂಗಡ್ಡೆ. ಇನ್ನು ಭಾರತದ ರಾ ಅನ್ನುವಂತಹ ಸಂಸ್ಥೆ ಮುಖ್ಯಸ್ಥರಾಗಿ ಅದು ಸಂಖ್ಯೆ ಆಗಿದೆ. ಓಕೆ, 1 ನಿಮಿಷ, ಅದನ್ನ ಈಗಲೇ ಚೇಂಜ್ ಮಾಡ್ತೀನಿ. ಸಂಸ್ಥೆ ಆಗಬೇಕದು. ವೇಟ್ ಫಾರ್ ಮಿನಿಟಾ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಭಾರತದ ರಾ ಅನ್ನುವಂತಹ ಸಂಸ್ಥೆಯ ಮುಖ್ಯಸ್ಥರಾಗಿ ಆಯ್ಕೆ ಆದವರು ಪರಾಗ್ ಜೈನ್ ಅವರು ಜುಲೈ 1 ಆಗಿರ್ತಾರೆ. ಸೊ ನೋಡಿ, 2025ರಲ್ಲಿ ಆರ್ಥಿಕ ವಂಚನೆಗಳ ಪತ್ತೆಗೆ ದೂರ ಸಂಪರ್ಕ ಇಲಾಖೆಯು ಯಾವ ಸೂಚನೆಯನ್ನು ನೀಡಿದೆ ಅಂತಂದರೆ FIR ಸೂಚನೆಯನ್ನು ನೀಡಿದೆ. ಸೊ ಈ ವೆರಿ ಇಂಪಾರ್ಟೆಂಟ್ ಆದಂಥದ್ದು. ಸೊ ಇದು ಏನಕ್ಕೆ ಅಂತಂದರೆ ಎಲ್ಲೂ ಯಾವುದೇ ಅಕೌಂಟ್ಗಳು ಹ್ಯಾಕ್ ಆಗಲ್ಲ, ಯಾರು ಹಣನ ವಂಚನೆ ಮಾಡೋಕ್ಕಾಗಲ್ಲ ಆ ಅಕೌಂಟ್ಗಳಲ್ಲಿ.
ಸೊ ಹಾಗಾಗಿ ಇದನ್ನು ಅಳವಡಿಸ್ಕೋಬೇಕು ಎಲ್ಲ ಬ್ಯಾಂಕ್ನ. ಈಗ RBI ಬ್ಯಾಂಕಿಗೂ ಕೂಡ ಹೇಳಿದ್ದಾರೆ. ಓಕೆ, ಸೊ ಎಲ್ಲ ಬ್ಯಾಂಕ್ಗಳು ಆದಷ್ಟು ಬೇಗ ಇದನ್ನು ಅಳವಡಿಸ್ಕೋಬೇಕಾಗಿದೆ FIR ಅನ್ನು. ದ್ಯಾಟ್ ಮೀನ್ಸ್ ಯಾವುದೇ ಅಕೌಂಟ್ಗಳು ಹ್ಯಾಕ್ ಆಗಲ್ಲ, ದುಡ್ಡು ಕಳ್ತನ ಆಗಲ್ಲ. ಓಕೆ, ಸೊ ಅದರಲ್ಲಿ ಇನ್ನು ಇಕ್ತಾ ಅನ್ನುವಂತಹ ವ್ಯವಸ್ಥೆಯನ್ನು ಜಾರಿಗೆ ತಂದವರು ಅಂತಂದರೆ ಇಲ್ತಮಷ್. ಇದು ತುಂಬ ಸಲ ಆಗಿದೆ. ಓಕೆ, ಕ್ವೆಶನ್ನು ಇಲ್ತಮಷ್ ಇಕ್ತಾ ಅಂತಂದರೆ ಅದು ಪ್ರಾಂತ್ಯ ಅಂತ ಅರ್ಥ ಆಗುತ್ತೆ. ಇನ್ನು ಪ್ರಾಂತ್ಯದ ಅಧಿಕಾರಿ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಇಕ್ತಾ ಅನ್ನುವಂತಹ ವ್ಯವಸ್ಥೆಯನ್ನು ಜಾರಿಗೆ ತಂದ ದೊರೆ ಯಾರು ಅಂತಂದರೆ ಇಲ್ತಮಷ್ ತಗೊಂಡು ಬರ್ತಾನೆ. ಇಕ್ತಾ ಅನ್ನುವಂಥದ್ದು ಪ್ರಾಂತ್ಯ ಅಂತ ಅರ್ಥ. ಇನ್ನು ಪ್ರಾಂತ್ಯಕ್ಕೆ ಒಬ್ಬರು ಆಡಳಿತಗಾರರು ಇರಬೇಕಲ್ವ, ಅವರನ್ನ ಇಕ್ತಾದಾರರು ಅಂತ ಕರಿತಿದ್ರು. ಓಕೆ, ಗೊತ್ತಿರಲಿ. ಇನ್ನು ಅವನ ಕೆಲಸ ಏನು, ಆ ಇಕ್ತಾದಾರನ ಕೆಲಸ ಏನಾಗಿರ್ತದ ಅಂತಂದರೆ ಕಂದಾಯ ಸಂಗ್ರಹ ಮಾಡೋದಿರ್ಬೋದು, ಆಮೇಲೆ ಕಾನೂನು ವ್ಯವಸ್ಥೆ ಕಾಪಾಡೋದು, ಮತ್ತು ನ್ಯಾಯ ತೀರ್ಮಾನ ಮಾಡುವಂಥದ್ದು. ಸೊ ಈ ಥರ ಒಟ್ಟು ಅದು ಆ ಸ್ಥಳವನ್ನು ಬಹಳ ಪವರ್ಫುಲ್ಲಾಗಿ ಚೆನ್ನಾಗಿ ಸುಸಜ್ಜಿತವಾಗಿ ನೋಡ್ಕೊಂಡು ಹೋಗುವಂಥದ್ದು ಆ ಪ್ರಾಂತ್ಯದ ಅಧಿಕಾರಿಯ ಕೆಲಸ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಕೆ ದಾಮೋದರನ್ ಅವರಿಗೆ ಪದ್ಮ ಪುರಸ್ಕಾರ ಪ್ರಶಸ್ತಿ ದೊರೆತಿದೆ. ಸೊ ಇವರು ದಕ್ಷಿಣ ಭಾರತದ ತಜ್ಞ ಮತ್ತು ತಮಿಳುನಾಡಿನವರು ಹಾಗೂ ಟೆಲಿವಿಷನ್ ಪಟು ಕೂಡ ಆಗಿದ್ದರು. ಕುಕ್ಕು ವಿತ್ ಕೋಮಲೆ ಅನ್ನುವಂಥದ್ದು ಇವರ ಪ್ರಸಿದ್ಧ ಕಾರ್ಯಕ್ರಮ. ಇತ್ತೀಚೆಗೆ ಆಗಿತ್ತು ಕಾರ್ಯಕ್ರಮ, ತುಂಬ ಜನಪ್ರಿಯವಾದಂಥದ್ದು. ಆ ಕಾರ್ಯಕ್ರಮದ ಮೂಲಕನೇ ತುಂಬ ಜನಪ್ರಿಯ ಆದರು ಅವರು ಮತ್ತು. ಓಕೆ, ನೆಕ್ಸ್ಟ್ ನೋಡಿ, ಹಳಿಯಾಳ ಮುಂಡಗೋಡ ತಾಲೂಕು ಯಾವ ಜಿಲ್ಲೆನಲ್ಲಿದೆ ಅಂತಂದರೆ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಇದೆ. ಕೇಳಬಹುದು, ಜಿಲ್ಲೆ ತಾಲೂಕುಗಳನ್ನ ಕೊಟ್ಟು ಯಾವ ಜಿಲ್ಲೆನಲ್ಲಿ ಬರ್ತದೆ ಈ ತಾಲೂಕುಗಳು ಅಂತ ಕೇಳಬಹುದು. ಓಕೆ, ಅಥವಾ ಯಾವುದೋ ಒಂದು ಪ್ರಸಿದ್ಧ ಸ್ಥಳ ಕೊಟ್ಟು, ಅಥವಾ ಮಹತ್ವ ಇರುವಂಥದ್ದು, ಅಥವಾ ಪೌರಾಣಿಕ ಹಿನ್ನೆಲೆ ಇರುವಂಥದ್ದು, ಅಥವಾ ಬಹಳಷ್ಟು ಇತಿಹಾಸಕ್ಕೆ ಆಗಿ ಇತಿಹಾಸದ ರಿಲೇಟೆಡ್ ಮಹತ್ವವಾಗಿರ್ತಕ್ಕಂತಹ ಒಂದು ಸ್ಥಳ ಕೊಟ್ಟು ಆ ಸ್ಥಳ ಯಾವ ಜಿಲ್ಲೆನಲ್ಲಿ ಬರ್ತದೆ ಅಂತ, ಅಥವಾ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೂಡ ಕೇಳಬಹುದು. ಓಕೆ, ನೆಕ್ಸ್ಟ್ ನೋಡಿ, ದಾನ ಚಿಂತಾಮಣಿ ಅತಿಮಬ್ಬೆಯು ಸಹಸ್ರ ಶಾಂತಿ ಪುರಾಣ ಪತ್ರಿಕೆಗಳನ್ನು ಬರೆಯಿಸಿ ಯಾವುದರ ಜೊತೆಯಲ್ಲಿ ದಾನ ಮಾಡ್ತಾರೆ ಅಂತಂದರೆ ಸುವರ್ಣ ಜೀನ ಪ್ರತಿಮೆ ಮೂಲಕ ಮಾಡ್ತಾರೆ. ಸುವರ್ಣ ಜೀನ ಪ್ರತಿಮೆಯನ್ನು ತಯಾರಿಸಿ ಆ ಪ್ರತಿಮೆ ಮೂಲಕ ದಾನ ಚಿಂತಾಮಣಿ ಅತಿಮಬ್ಬೆ ಏನು ಮಾಡ್ತಾರೆ, ಸಹಸ್ರ ಶಾಂತಿ ಪುರಾಣ ಪತ್ರಿಕೆಗಳನ್ನು ಬರೆಸ್ತಾರೆ. ಅದನ್ನು ಜೀನ ಪ್ರತಿಮೆ, ಯಾವುದು ಬಂಗಾರದಲ್ಲಿ ಮಾಡಿರ್ತಕ್ಕಂಥದ್ದು, ಅದ್ರ ಮೂಲಕ ಅದನ್ನು ದಾನ ಮಾಡ್ತಾರೆ. ಓಕೆ, ಸೊ ಅದು ಯಾಕೆ ಮಾಡ್ತಾರೆ ಅಂತಂದರೆ ಅದೊಂದು ತುಂಬ ವಿಶಿಷ್ಟವಾದಂತಹ ಕಥೆ ಇದೆ. ಅದು ದಾನ ಚಿಂತಾಮಣಿ ಅತಿಮಬ್ಬೆ ಅವ್ರದ್ದು ಬಹಳ ತುಂಬ ಇಂಪಾರ್ಟೆಂಟ್ ಆದಂಥದ್ದು ಕತೆ. ಇನ್ನೊಂದು ಸಲ ಹೇಳ್ತೀನಿ ನಾನು ಅವ್ರು ಯಾಕೆ ಹಾಗೆ ಮಾಡ್ತಾರೆ ಅಂತ. ಸೊ ನೆಕ್ಸ್ಟ್ ನೋಡಿ, ಕನ್ನಡದ ಪ್ರಥಮ ಸಾಂಗತ್ಯ ಕೃತಿ ಯಾವುದು ಅಂತಂದರೆ ಸೊಬಗಿನ ಸೋನೆ ಅಂತ. ಓಕೆ, ಬಿಕಾಸ್ ದ್ಯಾಟ್ ಆ ಕತೆ ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಹಂಗೂ ಒಂದು ವೇಳೆ ಇಂಪಾರ್ಟೆಂಟ್ ಅಂತ ಜಸ್ಟ್ ಫಾರ್ ಅ ನಾಲೆಜ್ ಬೇಕಲ್ವ ಎಲ್ಲನೂ. ಸೊ ಹಾಗಾಗಿ ಕೇಳದೇ ಇರಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಮಾಡೋ ಪ್ರಯತ್ನ ಮಾಡ್ತೀನಿ. ಇದೇ ವಿಡಿಯೋ ಬಹಳ ಲೆಂದಿ ಆಗದೆ ಹೋದರೆ ಇದರಲ್ಲೇ ಕೊನೆಗೆ ಹೇಳೋ ಪ್ರಯತ್ನನೂ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಕನ್ನಡದ ಪ್ರಥಮ ಸಾಂಗತ್ಯ ಕೃತಿ ಯಾವುದು ಅಂತಂದರೆ ಸೊಬಗಿನ ಸೋನೆ. ಓಕೆ, ಇನ್ನು ಸಾಂಗತ್ಯ ಕಾವ್ಯ ಅಂತ ಯಾವುದಕ್ಕೆ ಕರೀತಾರೆ ಅಂತಂದರೆ ನೋಡಿ, ಒಂದು ಸ್ಮಾಲ್ ಮೆಸೇಜ್ ತಿಳ್ಕೊಂಡ್ಬಿಡಿ ಅದ್ರ ಬಗ್ಗೆ. ಏನು ಅಂತಂದರೆ ಇದು 4 ಸಾಲುಗಳುಳ್ಳ ಪದ್ಯ. ಓಕೆ, ಗದ್ಯ ಅಲ್ಲ, ಪದ್ಯ. ಸಾಂಗತ್ಯ ಕಾವ್ಯ, ಕಾವ್ಯ ಅಂದರೆ ಪದ್ಯನೇ ಅಲ್ವಾ. ಸೊ ಸಾಂಗತ್ಯ ಕಾವ್ಯ ಅಂತ ಯಾವುದಕ್ಕೆ ಕರೀತಾರೆ ಅಂದರೆ ಇದರಲ್ಲಿ 4 ಸಾಲುಗಳುಳ್ಳ ಪದ್ಯ ಇರ್ತದೆ. ಇದು ಮೊದಲ ಮತ್ತು ಮೂರನೆಯ ಹಾಗೆ 2ನೆಯ ಮತ್ತು 4ನೆಯ ಸಾಲುಗಳಲ್ಲಿ ಪ್ರಾಸ ಪದಗಳನ್ನು ಬಳಸಿರ್ತಾರೆ. ಇದರಲ್ಲಿ ರುದ್ರ, ಬ್ರಹ್ಮ, ವಿಷ್ಣು ಗಣಗಳು ಹೆಚ್ಚಾಗಿ ಬಳಕೆ ಆಗಿರ್ತದೆ ಅಲ್ವಾ. ಈ ತ್ರಿಮೂರ್ತಿಗಳ ಗಣಗಳ ಬಗ್ಗೆ ಜಾಸ್ತಿ ಅದರಲ್ಲಿ ಬಳಕೆ ಆಗಿರುತ್ತೆ ಆ ಸಾಂಗತ್ಯ ಕಾವ್ಯದಲ್ಲಿ. ಇನ್ನು ಭಾರತೀಯ ಭಾಷೆಗಳಿಗೆ ನೋಡಿ, ಯಾಕೆ ನಾನು ಹೇಳಿದೆ ಅಂದರೆ ನಿಮಗೆ ಕಾರಣ ಹೇಳಿಕೆಗಳು ಅಥವಾ ಹೇಳಿಕೆ ಪ್ರತಿಪಾದನೆಗಳಲ್ಲಿ ಕೊಡಬಹುದು, ಹಾಗಾಗಿ ಹೇಳಿದ್ದೀನಿ. ವಿವರಣೆಗಳನ್ನು ಗಮನಿಸಿ ಸರಿ ತಪ್ಪು ತಿಳಿಸಿ ಅಂತ ಕೂಡ ಕೇಳಬಹುದು. ಹಾಗಾಗಿ ಹೆಚ್ಚಿನ ಮಾಹಿತಿಗೆ ಇರಲಿ ಅಂತ, ಯಾಕಂದರೆ ಇದು ಈಗ ಇತ್ತೀಚೆಗೆ ಇದೇ ಥರ ತುಂಬ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ,
ಭಾರತೀಯ ಭಾಷೆಗಳಿಂದ ಕನ್ನಡಕ್ಕೆ ಅನುವಾದವಾದ ಮೊದಲ ಕಾದಂಬರಿ ಯಾವುದು ಅಂತಂದರೆ ಯಮುನಾ ಪರ್ಯಟನ ಅಂತ. ಯಮುನಾ ಪರ್ಯಟನ ಮರಾಠ ಭಾಷೆಯಿಂದ ಈ ಕಾದಂಬರಿ ಕನ್ನಡಕ್ಕೆ ಅನುವಾದ ಆಗಿರುವಂಥದ್ದು. ಫಸ್ಟ್ ಕಾದಂಬರಿ ಇದು ಈ ಥರ ಅನುವಾದ ಆಗಿದ್ದು, ಕನ್ನಡಕ್ಕೆ ಅನುವಾದವಾದ ಮೊದಲನೆಯ ಕಾದಂಬರಿ. ಇದು ಒಬ್ಬ ವಿಧವೆ ಬಗ್ಗೆ ಕುರಿತಾಗಿದೆ. ಓಕೆ, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಯಮುನಾ ಪರ್ಯಟನ ಅನ್ನುವಂಥದ್ದು ಒಬ್ಬ ಹೆಣ್ಣುಮಗಳು, ತುಂಬ ಚಿಕ್ಕ ವಯಸ್ಸಲ್ಲೇ ಪಾಪ ಅವಳು ಯಮುನಾ ಅಂತ. ಸೊ ಮದುವೆ ಮಾಡ್ತಾರೆ, ಬಟ್ ಸ್ವಲ್ಪ ಬೇಗನೆ ವಿಧವೆ ಆಗಿಬಿಡ್ತಾಳೆ ಆ ಹೆಣ್ಮಗಳು. ತುಂಬ ಚೆನ್ನಾಗಿರ್ತಕ್ಕಂಥದ್ದು ಅದು ಕಾದಂಬರಿ. ನೀವು ಓದಿಲ್ಲ ಅಂದರೆ ದಯವಿಟ್ಟು ತೊಗೊಂಡು ಓದಿ, ಗೊತ್ತಾ, ನಾಲೆಜ್ ಬೆಳೀತದೆ. ಶಬ್ದ ಸಂಗ್ರಹ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಜೊತೆಗೆ ಆ ಲೇಖಕರ ಜೊತೆಗೆ ಆ ಭಾಷೆ ನಿಮಗೆ ಕನೆಕ್ಟ್ ಆಗಲಿಕ್ಕೆ ಉಂಟು. ಓಕೆ, ನೆಕ್ಸ್ಟ್ ನೋಡಿ, ವತ್ಸಲಾಹರಣ ಅನ್ನುವಂಥದ್ದು ನಾಟಕ, ಪ್ರಸಿದ್ಧ ನಾಟಕ. ರಚನೆ ಮಾಡಿದವ್ರು ಯಾರು ಅಂತಂದರೆ ಶಾಂತಕವಿ. ವತ್ಸಲಾಹರಣ ಅನ್ನುವಂಥದ್ದು ನಾಟಕ ಶಾಂತಕವಿ ರಚನೆ ಮಾಡಿರುವಂಥದ್ದು. ಇನ್ನು ರಸ್ತೆ ಅನ್ನುವಂತಹ ಪದ ಪರ್ಷಿಯನ್ ಭಾಷೆಯಿಂದ ಬಂದಿರೋದು. ನಿಮ್ಗೆ ಇತ್ತೀಚೆಗೆ ಇದು ತುಂಬ ಇಂಪಾರ್ಟೆಂಟ. ನಿಮಗೆ ನೋಡಿ, TET ಇರ್ಬೋದು, HSTR ಇರ್ಬೋದು, GPT ಇರ್ಬೋದು, ಹಾಗೆ SDA FDA ಯಾವುದೇ ಕ್ಲರ್ಕ್ ಪೋಸ್ಟ್ ಇರ್ಬೋದು, ನಿಮಗೆ ನಿಜವಾಗ್ಲೂ ಈ ಥರ ಪ್ರಶ್ನೆಗಳು PC ಎಕ್ಸಾಮ್ಸ್ಗಿರ್ಬೋದು, PSI ಎಕ್ಸಾಮಿಗಿರ್ಬೋದು, ತುಂಬ ಯೂಸ್ ಆಗುವಂಥವು ಇವೆಲ್ಲ ನೋಟ್ಸ್ಗಳು. ನೋಡಿ, ಯಾವ ಭಾಷೆಯಿಂದ ಯಾವ ಪದ ಬಂದಿದೆ. ಪರ್ಷಿಯನ್ ಇರ್ಬೋದು, ಅರೇಬಿಕ್ ಇರ್ಬೋದು, ಫ್ರೆಂಚ್ ಇರ್ಬೋದು, ಸ್ಪ್ಯಾನಿಷ್ ಭಾಷೆಯಿಂದ ಇರ್ಬೋದು, ಬ್ರಿಟಿಷ್ ಭಾಷೆಯಿಂದ ಇರ್ಬೋದು, ಈ ಥರ ಬೇರೆ ಬೇರೆ ಭಾಷೆಯಿಂದ ಕೆಲವೊಂದಿಷ್ಟು ಪದಗಳು ನಮಗೆ ಬಂದಿದೆ. ಓಕೆ, ಆಮೇಲೆ ತತ್ಸಮ ತದ್ಭವಗಳಿರ್ಬೋದು, ಅವುಗಳೆಲ್ಲ ಕೇಳೋ ಚಾನ್ಸಸ್ ಇರುತ್ತೆ. ವೆರಿ ಇಂಪಾರ್ಟೆಂಟ್. ನೋಡಿ, ನೆಕ್ಸ್ಟ್ ಏನಿದೆ, ರಕ್ತಾಕ್ಷಿ ನಾಟಕದ ಕರ್ತೃ ಯಾರು ಅಂತಂದರೆ ಕುವೆಂಪು ಅವರು. ರಕ್ತಾಕ್ಷಿ ಅನ್ನುವಂಥದ್ದು ಕುವೆಂಪು ಅವರ ಪ್ರಸಿದ್ಧ ನಾಟಕಗಳಲ್ಲಿ ಅದು ಕೂಡ ಒಂದು. ಇನ್ನು ಕುರಸಿ ಅನ್ನುವಂತಹ ನಾಮಪದ ನೋಡಿ, ಕತ್ತಿ ಅಂತಾಗುತ್ತೆ, ಸಮಾನಾರ್ಥಕ ಪದ. ಕುರಸಿ ಅನ್ನುವಂತಹ ಪದದ ಸಮಾನಾರ್ಥಕ ಪದ ಏನು ಅಂತಂದರೆ ಅದು ಕತ್ತಿ ಅಂತ ಆಗುತ್ತೆ. ನೆಕ್ಸ್ಟ್ ನೋಡಿ, ಯಜ್ಞ ಪದದ ತದ್ಭವ ರೂಪ ಜನ್ನ ಅಂತ ಆಗುತ್ತೆ. ನಾನು ನನ್ನ ಓಲ್ಡೆಸ್ಟ್ ವಿಡಿಯೋದಲ್ಲಿ ತತ್ಸಮ ತದ್ಭವಗಳನ್ನ ಮಾಡಿದ್ದೀನಿ, ತುಂಬ ಇದೆ. ಇಫ್ ಯು ನೀಡ್, ಓಕೆ, ಸೊ ಯು ಕ್ಯಾನ್ ಸರ್ಚ್ ಆನ್ ದ ಒಂದು ನಿಮಿಷ. ಹಾಂ, ಓಕೆ. ಸೊ ಓಕೆ, ಎಲ್ಲಿಗಿತ್ತು? ಯಜ್ಞ ಪದದ ತದ್ಭವ ರೂಪ ಏನು? ಜನ್ನ. ಓಕೆ, ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಇದೆ, ಸಾಕಷ್ಟು ತತ್ಸಮ ತದ್ಭವಗಳ ಬಗ್ಗೆನೂ ಮಾಡಿ ಹಾಕಿದ್ದೀನಿ. ನಿಮಗೆ ಅವಶ್ಯಕತೆ ಇದ್ದರೆ, ಇಫ್ ಯು ನೀಡ್, ಓಕೆ, ಸೊ ಯು ಕ್ಯಾನ್ ವಾಚ್ ಆನ್ ಅವರ್ ಚಾನಲ್. ಓಕೆ, ನಮ್ಮ ಚಾನಲ್ ಮೇಲೆ ನೀವು ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡಿ, ಅಸಲು ಶಬ್ದದ ಮೂಲ ಭಾಷೆ ಅರಬಿಯಿಂದ ಬಂದಿರುವಂಥದ್ದು. ಅರಬಿ ಭಾಷೆಯಿಂದ ಅಸಲು ಅನ್ನುವಂತಹ ಪದ ಬಂದಿರುವಂಥದ್ದು. ಇನ್ನು ದೇಶ ಅನ್ನುವಂಥದ್ದು ಏನಾಗುತ್ತೆ ಅಂದರೆ ರೂಢನಾಮ ಆಗುತ್ತೆ. ದೇಶ ಅನ್ನುವಂತಹ ಪದ ರೂಢನಾಮ ಆಗುತ್ತೆ. ರೂಢನಾಮ, ಅಂಕಿತನಾಮ, ಅನ್ವರ್ತನಾಮ ನಿಮಗೆ ಗೊತ್ತಿರಲಿ ಇವುಗಳು. ಓಕೆ, ಇನ್ನು ಸಾಯೋ ಆಟ ಅನ್ನುವಂತಹ ನಾಟಕದ ಕರ್ತೃ ಯಾರು ಅಂತಂದರೆ ದ.ರಾ ಬೇಂದ್ರೆ ಅವರು. ವೆರಿ ಇವೆಲ್ಲ ಲೇಖಕರು ಇರ್ಬೋದು, ಕವಿಗಳು, ಅವ್ರ ಕೃತಿಗಳು, ಕಾದಂಬರಿಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾಟಕಗಳಿರ್ಬೋದು. ಓಕೆ, ಸಾಯೋ ಆಟ ಅನ್ನುವಂತಹ ನಾಟಕವನ್ನು ಬರೆದವ್ರು ಯಾರು ಅಂತಂದರೆ ದ.ರಾ ಬೇಂದ್ರೆ ಅವರು ಬರೆದಿರ್ತಾರೆ. ಓಕೆ, ಸೊ ಸಾಕಷ್ಟು ಡೆಫಿನೆಟ್ಲಿ ಇದು ನಿಮಗೆ ಅರ್ಥ ಆಗಿದೆ, ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇನ್ನು ಮತ್ತೆ ಹೆಚ್ಚಿನ ಮಾಹಿತಿ ಯಾವ್ದು ಹೇಳಬೇಕು ನಿಮಗೆ? ನೋಡಿ, ಬಲ್ಬನ್ ಬರ್ತಾನೆ ಅಲ್ವಾ, ಇಲ್ತಮಿಷ್ ಆಗಲ್ ಬಂದಿದ್ದ ನೆನಪಾಯಿತು. ನಾನು ಆವಾಗಲೇ ಹೇಳಬೇಕು ಅಂದ್ಕೊಂಡೆ. ಇನ್ನೊಂದು ಇಂಪಾರ್ಟೆಂಟ್ ಅವರ ಕಾಲದಲ್ಲೇ ಇರ್ತಕ್ಕಂಥದ್ದು ಬಲ್ಬನ್ ಬರ್ತಾನೆ. ಬಲ್ಬನ್ ದಿವಾನ್ ಅರ್ಜ್ ಅನ್ನುವಂತಹ ಸೈನಿಕ ಇಲಾಖೆಯನ್ನು ಸ್ಥಾಪನೆ ಮಾಡಿರ್ತಾನೆ. ಇದು ಕೂಡ ಕ್ವಶನ್ ಆಗಿದೆ ಡಿಯರ್ ಬ್ಯೂಟಿಫುಲ್ ಸೋಲ್ಸ್. ನೋಡಿ, ದಿವಾನ್ ಅರ್ಜ್ ಅನ್ನುವಂತಹ ಇಲಾಖೆಯನ್ನು ಬಲ್ಬನ್ ಸ್ಥಾಪನೆ ಮಾಡ್ತಾನೆ, ಬಟ್ ಇದು ಸೈನಿಕ ಇಲಾಖೆ ಆಗಿರುತ್ತೆ. ಓಕೆ, ಶತ್ರು ಸಂಹಾರಕ್ಕಾಗಿ ರಕ್ತ ಮತ್ತು ಕಬ್ಬಿನ ನೀತಿಯನ್ನು ಕೂಡ ಇವ ಅನುಸರಿಸಿರ್ತಾನೆ. ಯಾರು ಹೇಳಿ? ಬಲ್ಬನ್. ಓಕೆ, ಬಲ್ಬನ್ ಇಂಪಾರ್ಟೆಂಟ್. ಓಕೆ, ಮತ್ತು ಓಕೆ, ಐ ಹೋಪ್ ಬಹಳ ಲೆಂದಿ ಆಗುತ್ತೆ, ಇನ್ನೂ ಹಾಗೆ ಅವು ಮುಗಿದೇ ಇರೋ ಪಾಯಿಂಟ್ಗಳವೆಲ್ಲ ಹಾಗೆ ಬರ್ತಾನೆ ಇರ್ತದೆ. ಸೊ ದ್ಯಾಟ್ ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ.
ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ವೆರಿ ಸಿಂಪಲ್, ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನಿಮಗೆ ಅಪ್ಲೋಡ್ ಆದ ತಕ್ಷಣ ಬಂದು ತಲುಪುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೋಡಿದ್ದಕ್ಕೆ ಧನ್ಯವಾದಗಳು. ಓದ್ತಾ ಇರಿ, ಸ್ಟಡಿ ಚೆನ್ನಾಗಿ ಮಾಡಿ. ಓಕೆ, ನಾನು ನನ್ನ ಕ್ಲಾಸ್ಗಳಲ್ಲಿ ನನ್ನ ವಿಡಿಯೋ ಚಾನಲ್ನಲ್ಲಿ ಸೈಕಾಲಜಿ ಮತ್ತು GK ಮತ್ತು ಕರೆಂಟ್ ಅಫೇರ್ಸ್ ಈ 3 ವಿಷಯಗಳ ಬಗ್ಗೆ ಮಾಡ್ತಾಯಿದ್ದೀನಿ, ನೋಡ್ತಾ ಇರಿ. ಓಕೆ, GKನಲ್ಲೇ ನಾನು ಎಲ್ಲನೂ ಕವರ್ ಮಾಡ್ತಾಯಿದ್ದೀನಿ. ಸಾಮಾನ್ಯ ಜ್ಞಾನದಲ್ಲಿ ಎಲ್ಲ ವಿಷಯಗಳನ್ನೂ ಈಗ ನೋಡಿದ್ರಲ್ಲ ಹಾಗೆಲ್ಲ ಕವರ್ ಮಾಡ್ತಾಯಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.